ತಲೆಯನ್ನು ತಗ್ಗಿಸಿ ಕಣ್ಣೀರನ್ನು ಸುರಿಸುತ್ತಾ ಮುಂದುವರಿಯುತ್ತಾ ಇದ್ದವ ನೀನು. ಆದ್ರೆ ಈಗ ಹಾಗಲ್ಲ. ಎಲ್ಲವ ಸೂತನ ಮಗನೇ ಎನ್ನುವ ಹಾಗೆ ನಿನ್ನನ್ನು ಕರೆದ್ರೆ ನಾನೇ ಎನ್ನುವ ಹಾಗೆ ಎದೆ ಉಬ್ಬಿಸಿ ಬರ್ತೀನಿ. ಇದಕ್ಕೆ ಕಾರಣ ಏನು ಅಂತ ಯೋಚಿಸಿದ್ರೆ ನಿನ್ನ ಜೀವನದಲ್ಲಿ ಒದಗಿದಂತ ಪಾಠಗಳನ್ನೇ ಸಾಧನೆಯ ಮೆಟ್ಟಿಲನ್ನಾಗಿಸಿ ಏರಿ ಇವನು ಸೂತನ ಮಗನೇ ಎನ್ನುವಂತೆ ಮೂಗಿಗೆ ಬೆರಳಿಟ್ಟು ಒಮ್ಮೆ ಆಲೋಚಿಸುವಂತೆ ನೀನು ಸಾಧನೆಯನ್ನು ಮಾಡಿ ಲೋಕಮುಖದಲ್ಲಿ ಕಾಣಿಸಿಕೊಂಡವ. ನಿನ್ನದಾದ ಸಾಧನೆಯ ಕುರಿತಾಗಿ ಗೌರವವನ್ನು ನಾನು ಯಾವತ್ತೂ ಹೊಂದಿದವ. ಆದರೆ ಕಲಹದಲ್ಲಿ ಅತಿ ಸಾಹಸಿಗನೇ ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದಕ್ಕೆ ಹೋದ್ರೆ ಹೌದು, ಕಲಹದಲ್ಲೂ ನೀನು ಸಾಹಸಿಗ. ಆದ್ರೆ ಎಲ್ಲಿ ಕೌರವ ಪಾಂಡವ ಎನ್ನುವಂತ ಕಲಹ ಎನ್ನುವ ಬೆಂಕಿಗೆ ತುಪ್ಪವನ್ನು ಸುರಿದು ತನ್ನದಾದಂತಹ ಸಾಹಸವನ್ನು ನೀನು ತೋರಿಸಿದವ. ಬಿಟ್ಟರೆ ರಣಕ್ಷೇತ್ರದಲ್ಲಿ ಎಲ್ಲಿಯೂ ನಿನ್ನ ಸಾಹಸ ಇಟ್ಟರವರಿಗೆ ಕಂಡದ್ದಿಲ್ಲ. ಗೋಗ್ರಣವು ಅಥವಾ ದ್ರೌಪದಿಯ ಸ್ವಯಂವರವು ಆ ಸಂದರ್ಭದಲ್ಲಿ ಅರ್ಜುನ ಎದುರಲ್ಲಿ ಸೋತು ಮಾಡಿದ್ದು ಬಿಟ್ಟರೆ ನಿನ್ನ ಸಾಹಸವನ್ನೆಲ್ಲೂ ಪ್ರಕಟಿಸುತ್ತಿಲ್ಲ. ಆದ್ರೆ ಪರೀಕ್ಷಾ ರಂಗದಿಂದ ನಿನ್ನನ್ನು ಗಮನಿಸ್ತಾ ಇದ್ದೇನೆ. ಅಲ್ಲಿಂದ ಇಲ್ಲಿಯವರೆಗೂ ನಾನು ಅರ್ಜುನನಿಗೆ ಸಮದಂಡಿಯಾಗಬೇಕು, ಅರ್ಜುನನಷ್ಟೇ ನಾನು ಸಾಧನೆಯನ್ನು ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಅರ್ಜುನನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನೀನು ಮುಂದುವರಿಯುತ್ತಾ ಇರುವವ ಎನ್ನುವುದು ಸ್ಪಷ್ಟ. ಆದ್ರೆ ಒಂದು ನೆನಪಿಟ್ಟುಕೋ, ಅರ್ಜುನ ಮಾಡಿದಂತ ಸಾಧನೆ, ಅರ್ಜುನನಲ್ಲಿರುವಂತಹ ಧರ್ಮ, ಅರ್ಜುನನಿಗೆ ಇರುವಂತಹ ಗುರು ಹಿರಿಯರ ಆಶೀರ್ವಾದ ಅದು ಯಾವತ್ತೂ ಗಂಡನಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಅರ್ಜುನನಿಗೆ ಅರ್ಜುನನೇ ಸಾಟಿ. ಆದುದರಿಂದ ಮಾರ್ಮಲದ್ದು ನಿಂತೆ ಅಂತಾದ್ರೆ ತಲೆಗೈದುಕೊಂಡಿತ್ತು. ಈಗ ನಿನ್ನದಾದ ಕಡುಗಲಿತನದ ಪರಿಚಯ ಇಲ್ಲದೆ ಇದ್ದವನಲ್ಲ ಕರ್ಣ. ಸಂಗರದಲ್ಲಿ ಭಯಂಕರನಾಗಿ, ಈಗಾಗಲೇ ಸ್ಥಾಪಿತ ಚಾರಿತ್ರನಾಗಿ, ಅಕ್ಕಳೆಯ ವೀರನಾಗಿ ಕಾಣಿಸಿಕೊಂಡಂತಹ ನಿನ್ನನ್ನು ಇಂದಿಗೂ ಪ್ರಬಲವಾಗಿ ಸ್ಪರ್ಧಿಸುವ ಮನೋಭಾವ ಸ್ಥಿರವಾಗಿಯೇ ಕರ್ಣನ ಅಂತರಂಗದಲ್ಲುಂಟು. ಈ ತನಕ ಕೈಗೊಂಡ ಮುಖಾಮುಖಿ ಹೋರಾಟದಲ್ಲಿ ಸೋಲು ಸಮನಿಸಿರಬಹುದು, ಆದರೆ ಬದುಕಿನಲ್ಲಿ ಕೈಗೊಂಡ ನಿರ್ಣಯದಲ್ಲಿ ಈ ತನಕ ಸೋಲಿಲ್ಲ. ಯಾವಾಗ ಪರೀಕ್ಷಾ ರಂಗವೋ ಪ್ರದರ್ಶನ ರಂಗವೋ ಹೇಗೆ ಬೇಕಾದ್ರೂ ಕರೆಯೋಣ, ಅದರಲ್ಲಿ ನಿನಗೂ ನನಗೂ ಒಂದು ಸ್ಪರ್ಧೆ ಸಿದ್ಧವಾಯಿತು. ಅದಕ್ಕೆ ಸರಿಯಾದ ವೇದಿಕೆ ಈ ತನಕವು ನಮಗೆ ಒದಗಿ ಬಂದದ್ದಿಲ್ಲ. ಏನೋ ಆಗೊಮ್ಮೆ ಈಗೊಮ್ಮೆ ಆಗಂತುಕವಾಗಿ ಬಂದಂತಹ ಅನುಭವದಂತೆ ಒಮ್ಮೊಮ್ಮೆ ಮುಖಾಮುಖಿಗಳಾದ ನಿರ್ಣಯಾತ್ಮಕವಾದಂತಹ ಒಂದು
ಫಲಿತಾಂಶವನ್ನು ಕಾಣಬಹುದಾದಂತಹ ಯುದ್ಧವಾಗಿ ಅದು ಒದಗಲಿಲ್ಲ. ಯಾಕೆ? ದ್ವೈರಥ ಯುದ್ಧ ಕೇವಲ ಸಾಮೂಹಿಕವಾದ ಸಂಕುಲವಾದ ಯುದ್ಧದಲ್ಲಲ್ಲದಿಂದಲೂ ನಾನು ಪ್ರತಿಭಟನಾಗಿ ನಿರೀಕ್ಷಿಸಿ ಮುಖಾಮುಖಿಯಾದ ಕಾಳಗದಲ್ಲಿ ಹೇಗೆ, ಅದಕ್ಕಾಗಿ ದ್ವೈರಥ ಯುದ್ಧಕ್ಕಾಗಿ ಅವಕಾಶವನ್ನು ಹಂಬಲಿಸುತ್ತಾ ಈ ತನಕ ಕಾಲವನ್ನು ಕಳೆದವು. ಇಂದಿನ ದಿನ ಅಂತಹ ಸಂದರ್ಭವೊಂದು ಒದಗಿ ಬಂದಿದೆ. ನನ್ನ ಮುಂಭಾಗಕ್ಕೆ ರಥ ಚಾಚಿ ಕೃಷ್ಣ ಸಾರಥ್ಯದಿಂದ ಪರಿವೇಷ್ಟಿತನಾಗಿ ಸಮರ್ಥ ಯೋಧನಾಗಿ ನೀನು ರಣಕ್ಷೇತ್ರದಲ್ಲಿ ಕಾಣಿಸಿಕೊಂಡಂತೆ ಇದು ಶಲ್ಯ ಭೂಪತಿಗಳ ಸೂತತನದಲ್ಲಿ ಇಂದಿನ ದಿನ ಅಕ್ಕಳೆಯನಾಗಿ ಸಮರ ಕ್ಷೇತ್ರದಲ್ಲಿ ವಿಜೃಂಭಿಸಿದಂತಹ ಈ ಕರ್ಣ ನಿನ್ನ ಸಮ್ಮುಖದಲ್ಲಿದ್ದಾನೆ. ಈ ತನಕ ನೀನು ಆರ್ಜಿಸಿದ ನಿನ್ನದ್ದಾದಂತಹ ಯುದ್ಧ ಮಾಧ್ಯಮದ ಕೀರ್ತಿ ವಿಶೇಷ ಏನಿದೆ ಅದಕ್ಕೊಂದು ಪ್ರಬಲವಾದ ಪಂಥಾಹ್ವಾನವಾಗಿ ಇಂದಿನ ದಿನ ನಿನ್ನ ಸಮ್ಮುಖಕ್ಕೆ ರಥ ಚಾಚಿದ್ದೇನೆ. ನಿನ್ನಲ್ಲಿ ಏನುಂಟು, ನಿನ್ನದಾದ ವಿಕ್ರಮ, ಅದನ್ನು ತೋರಿಸುವುದಕ್ಕೆ ಮುಂದಾಗಬೇಕಾದದ್ದೇ ಹೊರತು ಕೇವಲ ವಾಕ್ಪಾರುಷ್ಯದ ಮೂಲಕವಾಗಿ ನನ್ನನ್ನು ಹತಪ್ರಭನನ್ನಾಗಿಸಬಹುದು ಅನ್ನುವ ಭಾವ ಇದ್ದರೆ ಅದನ್ನು ಬಿಟ್ಟು ಬಿಡು. ಮೂಡಿಗೆಯಲ್ಲಿ ಮಾರ್ಗಗಳಿದ್ದರೆ ಪ್ರಯಾಣ ಮಾಡು. ಎನ್ನುವ ಹಾಗೆ ಆಡ್ತಾ ಇದ್ದೆ. ಹೌದು, ಸಹಾಯಕ ಕೊಡುವ ವಿಚಾರ ಅದಕ್ಕೆ ಕೇವಲ ದೇಹ ಬಲ ಇದ್ರೆ ಸಾಕಾಗುವುದಿಲ್ಲ, ಅದಕ್ಕೆ ಕೆಲವು ವಿಚಾರಗಳು ಬೇಕಾಗುತ್ತದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಸಹಾಯಕ ಕೊಡುವ ವಿಚಾರ ರಾಧಾಯಗೆ ಸಲ್ಲುವುದೇ ತೋರ. ಯಾಕೆ ಬರುವಾಗ ಆಡಿ ಬಂದಿದ್ಯಂತೆ ಇಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ನಿಮ್ಮೆಲ್ಲರ ತಲೆಯನ್ನು ಕಾಯುತ್ತೇನೆ ಎನ್ನುವ ಹಾಗೆ. ಅತುಳ ಕುರುಸೇನೆಯ ತಲೆ ಕಾಯುವೆ. ಬಿಡು, ಅತುಳ ಕುರುಸೇನೆಯದಲ್ಲ, ಈ ಅರ್ಜುನನ ಮುಂದೆ ನಿನ್ನ ತಲೆಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯ ಉಂಟ ನೋಡು. ಹಾರು ಬೇಡ ಅಷ್ಟಲ್ಲ. ಸ್ವಾಭಾವಿಕ. ಅಜೇಯನೆನಿಸಿಕೊಂಡಂತಹ ಒಬ್ಬಾತ ಯೋಧನಾದರೂ ಸಂದರ್ಭವಶದಲ್ಲಿ ಸಮರ ಕ್ಷೇತ್ರದಲ್ಲಿ ದೆಸಗೆಟ್ಟು ಮುಖ ಕೆಳಗೆ ಹಾಕಬೇಕಾದ ಸನ್ನಿವೇಶ ತಪ್ಪುವುದಿಲ್ಲ ಅನ್ನುವುದಕ್ಕೆ ನಿನ್ನ ಬದುಕಿನಲ್ಲಿ ಅನೇಕ ಉದಾಹರಣೆಗಳಿವೆ. ಮೊನ್ನೆ ಯುದ್ಧಾರಂಭ ಆದಂದಿನಿಂದ ಎಷ್ಟು ಸಲ ನನಗೆ ಬೆವರಿದೆ, ಎಷ್ಟು ಸಲ ಕರೆದ ಕಾರ್ಮಿಕ ಜಾರಿದೆ, ಮುಂದೆ ಇರುವಂತಹ ದುಗುಡ ನಿನ್ನನ್ನು ಆವರಿಸಿದೆ. ಹಾಗಿದ್ರೆ ಯುದ್ಧದಲ್ಲಿ ಸೋಲುಗೆಲ್ಲುವ ವೀರನಾದವನಿಗೆ ಸ್ವಾಭಾವಿಕ. ಅದಕ್ಕಾಗಿ ತಾನೇ ಸರ್ವ ಸಮರ್ಥಾಗುವ ಭಾವದಿಂದ ನನ್ನ ಮುಂಭಾಗದಲ್ಲಿ ಹಾರುವುದಕ್ಕೆ ಮುಂದಾಗಬೇಡ. ಪಾಮರನಲ್ಲ ನಿನ್ನ ಮುಂಭಾಗದಲ್ಲಿ ನಿಂತ ನನ್ನಲ್ಲಿರಬಹುದಾದ ಸಹಾಯಕದ ಕೈಚಳಕ ಏನು ಅನ್ನುವುದು ಕಾಣಬೇಕಾದ್ರೆ ಮಾಡು.
ಕಣ್ಣು ಕಾಣ್ತದೆ, ಮನಸ್ಸು ಗ್ರಹಿಸ್ತದೆ, ವಾಕ್ಯಗಳು ಬಾಯಿಂದ ಬರ್ತದೆ. ಇಲ್ಲಿ ಆದದ್ದು ಅದೇ ನಡೆದು ಹೋದಂತಹ ಯುದ್ಧದ ಸನ್ನಿವೇಶ. ಇದನ್ನು ಕಾಣುತ್ತಿರುವಾಗಲೇ ಹಳಿವೆ ಅನ್ನುವಂಥ ಉದ್ಗಾರ ನನ್ನ ಬಾಯಿಂದ ಹೊರಬಂತು. ಎಂಥದೊಂದು ಯುದ್ಧದ ನೈಪುಣ್ಯತೆ, ಏನೊಂದು ಸಾಹಸ! ಆ ಧನುಸನ್ನು ಮೇಲಕ್ಕೆ ಎತ್ತಿ ಸಿಂಜಿನಿಯನ್ನು ಬಿಗಿದು ಬಾಣವನ್ನು ಜೋಡಿಸಿ ಬಿಡುವಂತ ಒಂದು ಚಂದ ಕಾಣಬೇಕಲ್ಲ. ಬಹಳ ಸಂತೋಷ ಆಯಿತು. ನೀನೇ ಮಹಾರಥಿ ಕರ್ಣ, ಮಹಾರಥಿ ಕರ್ಣ. ಇಂದಿಗೆ ಕೌರವನಲ್ಲಿ ನಿನಗಿದ್ದಂತ ಅನ್ನದ ಋಣ ತೀರಿ ಹೋಯಿತು, ತೀರಿ ಹೋಯಿತು. ಮನಪೂರ್ವಕವಾಗಿ ನನ್ನನ್ನು ಶ್ಲಾಘಿಸಿದೆ. ಹೌದಪ್ಪ, ಧನ್ಯೋಸ್. ಯದುಡನರ ವೈರಿ ಪೊಗಳಿದೆ ಪಾರ್ಥ ಮನದಲ್ಲಿ ಕಾತರಿದೆ ಅಯ್ಯೋ, ಎಷ್ಟು ವೀರಾವೇಶದಿಂದ ಹೋರಾಡಿದರು. ನಮ್ಮ ವಿರೋಧಿಯನ್ನು ನಮ್ಮ ದೇವರು ಹೊಗಳುತ್ತಾ ಇದ್ದಾರೆ. ನಾನು ಆವತ್ತೇ ಹೇಳಿದೆ, ನನಗೆ ಆಗ್ಲಿಕ್ಕಿಲ್ಲ ಇದೆಲ್ಲ, ಬೇಡ. ಅವತ್ತು ಅವರೇ ಕೈ ಎತ್ತಿ ಮೇಲೆ ಕುಳಿಸಿ, ಇವತ್ತು ಅವರೇ ನನ್ನನ್ನು ಕೆಳಗಿಳಿಸ್ತಾರೆ ಅಂತಾದ್ರೆ ಯಾರಿಗೆ ಬೇಕು ಇದೆಲ್ಲ? ನಾನು ಕೆಳಗಿಳಿಸಿದ್ದೇನೆ. ರಣಕ್ಷೇತ್ರವನ್ನು ಸೇರಿಕೊಂಡು ಎದು ಉಬ್ಬಿಸಿ ಕಾಡಾಕಾಡಿಯಾದಂತಹ ಹೋರಾಟವನ್ನು ಮಾಡಿದವನು. ನಿನ್ನ ಮುಖವನ್ನು ಕಂಡ್ರೆ ಅರ್ಥ ಆಯ್ತು ನನಗೆ. ಆದಷ್ಟು ಶೀಘ್ರದಲ್ಲಿ ಗೆದ್ದುಕೊಳ್ಬೇಕು ಅನ್ನುವಂಥ ಉತ್ಸಾಹ ನಿನ್ನ ಮುಖದಲ್ಲಿ ಪ್ರಕಟ ಆಗುತ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ, ನನಗೆ ಯಾವುದು ಬೇಡ ಅನ್ನುವಂಥ ನಿರ್ಲಿಪ್ತ ಭಾವ ನಿನ್ನ ಮುಖದಲ್ಲಿ ಕಾಣ್ತದೆ. ನಾವೇ ನಮ್ಮವರಿಗೆ ಬೇಡವತ್ತು. ಧನುಸನ್ನು ಕೆಳಗೆ ಇಳಿಸಿದ್ದಿ, ಯುದ್ಧವೇ ಬೇಡ ಅನ್ನುವಂಥ ತೀರ್ಮಾನ ನಿನ್ನಲ್ಲಿ ಉಂಟು ಅನ್ನುವುದು ಭಾವದಿಂದ ಪ್ರಕಟ ಆಗುತ್ತದೆ. ಏನಾಯ್ತು ನಿನಗೆ? ನಿನ್ನನ್ನು ಯಾರು ಅಪಮಾನಿಸಿದ್ರ? ಏನಾಯ್ತು ಹೇಳಬಾರ್ದ ನೀನು? ಓ ದೇವಾ, ಏನಂತ ಹೇಳಿ ಯುದ್ಧಾಕಾಂಕ್ಷಿಯಾದಂತಹ ನೀನು ರಣಕ್ಷೇತ್ರದಲ್ಲಿ ಭವನವನ್ನು ಕೊಡಬೇಕಿತ್ತು. ಅದಕ್ಕೆ ಮನ ಮಾಡದೆ ನಿನ್ನಷ್ಟಕ್ಕೆ ನೀನು ಇದ್ದುಕೊಂಡ್ರೆ ಕೆಲವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟ ಹೇಳು? ಹೋಗ ಅಲ್ಲಿ ಒಮ್ಮೆ ಮುಂದೆ ನೋಡು. ಉಬ್ಬಿಸಿ ಧನುಸನ್ನು ಟಂಕರಿಸ್ತಾ ಇದ್ದಾನೆ, ಇನ್ನೇನು ಪ್ರಯೋಗಿಸಬೇಕು ಅನ್ನುವ ಹಾಗೆ ನೀನು ಕುಳಿತುಕೊಂಡಿದ್ದಿ. ಇಲ್ಲಿ ಯಾರು ನಿಂತುಕೊಳ್ಬೇಕಿತ್ತೋ, ಸೆಟೆದು ನಿಂತುಕೊಳ್ಬೇಕಿತ್ತೋ ಅವರು ಕುಳಿತುಕೊಂಡಿದ್ದಾರೆ. ಯಾರು ಕುಳಿತುಕೊಳ್ಬೇಕಿತ್ತೋ ಅವರು ಎದೆ ಉಬ್ಬಿಸಿ ಯುದ್ಧಕ್ಕಾಗಿ ಸಿದ್ಧರಾಗಿದ್ದಾರೆ. ಯಾಕೆ ಭಾವ, ಯಾಕೆ, ಏನಾಯ್ತು ಅಂತ ಬೇಡುವ ನಿನಗೆ? ಓ ದೇವರೇ, ಏನು ಅಂತ ಹೇಳಿ ದೇವನಲ್ಲಿ ಬಿಡದೊಂದು ಯೋಜನೆ
ಆದ್ರೆ ಏನು ಮಾಡೋಣ? ಏನಾಯ್ತು ಈ ಹೊತ್ತಿಗೆ ನಿನ್ನ ಮನದ ಭಾವ ಏನು ಎನ್ನುವುದನ್ನು ಅರಿಯುವುದಕ್ಕೆ ನಾನು ಅಸಮರ್ಥನಾಗಿ ಹೋದೆನಲ್ಲ. ಯಾಕೋ ಏನು ಅಪಮಾನ ಆಯ್ತು ಬೇಡುವ ನಿನಗೆ? ಬೇರೆಯವರು ಅಪಮಾನ ಮಾಡಿದ್ರೆ ಅದಕ್ಕೆ ಸರಿಯಾದಂತ ಉತ್ತರವನ್ನು ಕೊಡುವ ಯೋಗ್ಯತೆ ಅರ್ಜುನನಲ್ಲಿ ಉಂಟು ಅಲ್ವಾ? ಆದ್ರೆ ಏನು ಮಾಡೋಣ? ನೀನೇ ನನ್ನನ್ನು ಅವಮಾನಿಸುವುದಕ್ಕೆ ಮುಂದಾದೆಯಲ್ಲ. ನಾನು ಅವಮಾನಿಸಿದ ಹೇಗೆ ಅಂತ ಬೇಡುವ? ಸರಿಯಾಗಿ ಗಮನಿಸು. ಯುದ್ಧ ನಡೀತಾ ಇತ್ತು. ಆವಾಗಿಂದ ಕಾಣ್ತೇನೆ ನಾನು ಕರ್ಣ ಅರ್ಜುನರಿಗೆ. ಹೌದಪ್ಪ. ಕರ್ಣನ ರಥವನ್ನು ಒಂದು ಯೋಜನ ಹಿಂದಕ್ಕೆ ಸರಿಸಿದವ ನಾನು. ಹೌದು, ನೀನು ಗಮನಿಸ್ಲಿಲ್ವ? ನೋಡ್ತಾ ಇದ್ದೇನಲ್ಲ. ಆದ್ರೆ ಆ ಕರ್ಣ ಜೀವದಾಶೆಗೆ ಅವು ಮಾಡಬೇಕು ಅಂತೆಲ್ಲ ಮಾಡಿದ್ದ. ಒಟ್ಟು ಹೆದರಿ ಜೀವದಾಶೆಯಿಂದ 10 ಬಿಲ್ಲಂತರ ಹಿಂದಕ್ಕೆ ನನ್ನ ರಥವನ್ನು ಸರಿಸಿದ. ಅಷ್ಟೊತ್ತಿಗೆ ನಿನ್ನ ಬಾಯಿಂದ ಉತ್ತಮಜರೇ ಕಾರಣ. ಹೌದಪ್ಪ, ಎಂತದೊಂದು ಸಾಹಸ ಬಲಕ್ಕೆ ಅಂತ ಕಾಣುದು ನಾನು. ಒಂದು ಯೋಜನೆ ಏನು ಅಲ್ಲಿರುವ ನಿನಗೆ? 100 ಬಿಲ್ಲಂತರ ಹೆಚ್ಚು ಅಂತ ಖಂಡಿತ. ಹಾಗಾದ್ರೆ ನನ್ನ ವಿರೋಧಿಯ ಮುಂದೆ ನನ್ನನ್ನು ತೆಗಳಿ ಅವಮಾನಿಸಿ ನನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸಬೇಕು ಅಂತ ನೀನೇ ಪ್ರಯತ್ನಿಸ್ತಿಂತಾದ್ರೆ ಬಹುಶಃ ಈಗಿರಬೇಕು. ಏನು ಕುಂದು ಕಂಡೆ ನೀನು ನನ್ನ ಏನು ನನಗನ್ನಿಸುವುದು ಬಹುಶಃ ನನ್ನ ಮೇಲೆ ಮೊದಲಿದ್ದಂತಹ ವಿಶ್ವಾಸ ನಿಮಗೀಗ ಕಡಿಮೆ ಆಗಿರಬೇಕು. ಈಗ ಕಡಿಮೆ ಆಯ್ತು. ನೀನು ಸಂಸ್ಥೆಯನ್ನು ಕೆಳಗೆ ಇಳಿಸುವಾಗ ಸ್ವಲ್ಪ ಅದಕ್ಕೆ ಕಾರಣ ಆದದ್ದು ನೀನಲ್ವ? ನಾನೇನು ಏನು ಕುಂದು ಕಂಡೆ? ನನ್ನ ಭುಜ ಬಲದಲ್ಲಿ ನಿನಗೆ ಏನು ಕುಂದು ಕಂಡಿತ್ತು? ಇಷ್ಟರವರೆಗೆ ಇದ್ದಂತ ಪರಾಕ್ರಮ ನನ್ನಲ್ಲಿ ಕುಂದಿ ಹೋಯಿತು ಅಂತ ಭಾವಿಸಿದ್ಯಾ? ಇಲ್ಲದಿದ್ದರೆ ಆ ಪುಣ್ಯರಾಧೆಯನ್ನು ನೀ ಹೊಗಳುತ್ತಿಂತಾದ್ರೆ ನಾನು ಏನು ಮಾಡಲಿ, ಹೇಗೆ ಯುದ್ಧ ಮಾಡಲಿ? ನೀನೇ ಒಂದು ಸಂದರ್ಭದಲ್ಲಿ ಕೈ ಎತ್ತಿ ರಥದಲ್ಲಿ ಕುಳ್ಳಿರಿಸಿದವು. ಒಂದು ಸಲ ಅಂತಲ್ಲ, ರಥವನ್ನು ಏರುವಂತ ಹೊತ್ತಿಗೆ ಮೊದಲು ನೀನೇರು. ನಿನ್ನನ್ನು ಆಧರಿಸುವ ಆಧಾರ ನಾನಲ್ವಾ? ನಿನ್ನನ್ನು ಎಲ್ಲಾದ್ರೂ ಕೆಳಗೆ ನನ್ನನ್ನು ಕೈಯಲ್ಲಿ ಆಧರಿಸಿ ಮೇಲೆತ್ತಿ ರಥದಲ್ಲಿ ನೀನು ಕುಳ್ಳಿರಿಸುವುದು. ಅಂತದ್ರಲ್ಲಿ ಈ ಹೊತ್ತಿಗೆ ಆ ವಿರೋಧಿಯನ್ನು ಹೊಗಳಿಕೆಲ್ಲ ನಾನು ಯಾವ ರೀತಿಯಲ್ಲಿ ಯುದ್ಧ ಮಾಡಿ ಹೇಳು ದೇವರೇ ನನಗೆ ಬೇಡ. ಅದಕ್ಕೆ ಚಿನ್ನನಾದಂತೆ ಹಾಗೆ ಹಿಡಿಯು ನುಡಿದು ನಲ್ಗೆದ್ದು ಗಲ್ಲ ಗಲ್ಲು ಸಗಿದ ಈ ದೇವದತ್ತ ಇದೆ ಈಗ ಭೀಷ್ಮರ ಸಗಿದ ಈ ಜಾಪನಿ ಗಗಿದ ಈಗ ದಿನ ರಥವ ತತ್ವಗಳು ಬೇಕು ಅವನ ಕೊಡು ರಥವಯ ತಡೆನ ರವಿದಾದ ಗೆರೆಗರಿ ಏನೆ ಮರುಳೇ ಅವಯ್ಯ ದೇಹದಲ್ಲಿ ಪ್ರೌಢತೆ, ಬುದ್ಧಿಯಲ್ಲಿ ಪಕ್ವತೆ ಎಲ್ಲವನ್ನು ಮೈಗೂಡಿಸಿಕೊಂಡು ಯುದ್ಧಕ್ಕಾಗಿ ಹೊರಟು ನಿಂತವನು, ಯುದ್ಧಕಾಂಕ್ಷಿಯಾದವನು.
ಆದ್ರೆ ನಿನಗೆ ಮರುಳು ಆರಂಭವಾಗಿ ಸಮಯ ಎಷ್ಟಾಯ್ತು ಅಂತ ಈಗ ಯೋಚನೆ ಮಾಡುವುದಲ್ಲ. ನನಗೆ ಇದು ಗೊತ್ತಾದದ್ದು ಈಗ ನನಗೂ ಈಗಲೇ ಗೊತ್ತಾದದ್ದು. ಇಲ್ಲದಿದ್ರೆ ಹೇಳ್ತಾ ಇದೆಯಲ್ಲ, ಕಣ್ಣನನ್ನು ಹೊಗಳಿದ ಮಾತ್ರಕ್ಕೆ ನಿನ್ನನ್ನೇನು ತೆಗಳಿದ್ದೇನೆ ನಾನು. ಇಂಥದ್ದನ್ನು ಇದ್ದ ಹಾಗೆ ಹೇಳುವಂತ ಜಾಯವಾದ ನನ್ನದು. ಯೋಚನೆ ಮಾಡು, ಕಣ್ಣನ ರಥವನ್ನು ಯೋಜನಾ ಪರ್ಯಂತ ನೀನು ಸರಿಸಿದೆ ಅಲ್ವಾ? ಅವನ ರಥಕ್ಕೆ ಏನು ಮಹಾ ಅಂತ ಭಾವಿಸಿದ್ದೀರಿ? ಕೇವಲ ಒಂದು ಹುಲ್ಲು ರಥ. ಆ ರಥವನ್ನು ಹಾರಿಸಿದ್ದಕ್ಕೆ ಅವನೇನು ಮಾಡಿದ? ನಿನ್ನ ರಥವನ್ನು ಅನತಿ ದೂರ ಸರಿಸಿದ ಬಿಲ್ಲಂತರಕ್ಕೆ ಮತ್ತು ಬಿಲ್ಲ. ಆದ್ರೆ ನಿನ್ನ ರಥದ ಯೋಗ್ಯತೆಯ ಬಗ್ಗೆ ನೀನು ಯೋಚನೆ ಮಾಡಬೇಕಾಗ್ತದೆ. ಏನು ನಿನ್ನ ರಥದ ಭಾರ ಏನು? ದೇವದತ್ತವಾದಂತಹ ವಿಶೇಷವಾದಂತಹ ರಥ ನಿನ್ನದು. ಕಠಿಣವಾದಂತಹ ಭಾರವನ್ನು ಹೊಂದಿದೆ. ಸಾಕಾದಷ್ಟಕ್ಕೆ ಆ ರಥವನ್ನು ಏರಿದ ಸಾರಥಿ ನಾನು. ಸಕಲ ಬ್ರಹ್ಮಾಂಡೋದರ ಭರಿತ ನಾನು. 14 ಲೋಕದ ಬ್ರಹ್ಮಾಂಡವೇ ನನ್ನಲ್ಲಿ ಇರುವಾಗ ನನ್ನೇ ತೂಕ ಎಷ್ಟು ಅಂತ ಯೋಚನೆ ಮಾಡು. ನೀನೇನು ಕಡಿಮೆಯ? ನಿನ್ನ ಕೈಯಲ್ಲಿ ಇರುವಂತಹ ಗಾಂಧೀವ ಏನು ಕಡಿಮೆ ತೂಕದ್ದ? ಭೂಭಾರದ ತೂಕ ನಿನ್ನ ಗಾಂಧೀವ. ಜೊತೆಯಲ್ಲಿ ನೋಡು, ಮೇಲೆ ನೋಡು, ರಥದ ಛತ್ರದ ಮೇಲೆ ಯಾರಿದ್ದಾರೆ ಅಂತ. ಹನುಮಂತ ವಿಶೇಷವಾದಂತಹ ಸಾಮರ್ಥ್ಯವನ್ನು ಹೊಂದಿದವ, ಕಠಿಣ ದೇಹವನ್ನು ಹೊಂದಿದವ, ಅವನು ನಮ್ಮ ರಥದ ಮೇಲಿದ್ದಾನೆ. ಒಟ್ಟಾರೆಯಾಗಿ ಹೇಳುವುದಿದ್ರೆ ನಿನ್ನ ರಥದ ಭಾರ ಅಪ್ರತಿಮವಾದದ್ದು. ಅಷ್ಟು ಭಾರವಾದಂತಹ ರಥವನ್ನು ಅಷ್ಟು ದೂರ ಸರಿಸಿದ್ದಾನೆ ಅಂತ ಇದ್ರೆ ಅದು ದೊಡ್ಡ ಸಂಗತಿ ಅಂತ ಹೇಳುವುದ ನೀನು? ಅದು ಅವರು ಮಾಡಿದಂತಹ ಘನ ಕಾರ್ಯವೇ. ಹಾಗೆಂದು ಅವನನ್ನು ಹೊಗಳಿದ ಮಾತ್ರಕ್ಕೆ ಅವನೇನು ಉತ್ತಮ ಅಂತ ನಾನು ಹೇಳಲಿಲ್ಲವಲ್ಲ. ಕೊನೆಯಾಗ ಒಂದು ಮಾತನ್ನು ಹೇಳಿದ್ದೇನೆ, ಏನು ಗೊತ್ತಾ? ಕೌರವರ ಜೊತೆ ನೀನು ಉಂಡಂತ ಅನ್ನದ ಋಣ ತೀರಿ ಹೋಯಿತು ಅಂದ್ರೆ ಅತ್ಯಂತದ್ದು ನಿನ್ನದಿಲ್ಲಿಗೆ ಮುಗಿಯಿತು ಅಂತ. ಯಾವ ವೈರಿಯನ್ನಾದ್ರೂ ಅಷ್ಟೇ ಮೊದಲಾಗಿ ಹೊಗಳಿಬೇಕು. ಹೊಗಳಿ 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 ಉಪ್ಪಿಸಬೇಕು. ಹೆಚ್ಚು ಬಿದ್ದರೆ ಏನಾಗ್ತದೆ? ಸ್ಫೋಟವಾಗ್ತದೆ ಅಲ್ವಾ? ಅದಕ್ಕಾಗಿಯೇ ನಾನು ತೊಡಗಿಕೊಂಡದ್ದು. ಆದ್ದರಿಂದ ಬಾಬಾ, ಖಿನ್ನತೆಯನ್ನು ಬಿಡು, ಯುದ್ಧಕ್ಕಾಗಿ ಸಿದ್ಧನಾಗು. ರಣಕ್ಷೇತ್ರವೆಲ್ಲ ಶರಮಯವಾಗಿ ಹೋಯಿತು. ವಿಧ ವಿಧವಾದಂತಹ ಮಂತ್ರಾಸ್ತ್ರಗಳ ಪ್ರಯೋಗದಿಂದ ಗೆಲುವನ್ನು ಸಾಧಿಸಿಕೊಳ್ಳುವ ಉದ್ದೇಶದಿಂದ ನಾವು ಮುಂದಾದರೆ ಮಾರ್ಗಣಕ್ಕೆ ಕೂರ್ಗಣೆಗಳು ಪ್ರತಿಯಾಗಿ ಬಂದು ರಣಕ್ಷೇತ್ರವನ್ನೆಲ್ಲ ಆವರಿಸಿ ನಿಂತದ್ದು ಸುಳ್ಳಲ್ಲ. ಕಣ್ಣಿದ್ದವರು ಕುರುಡರಾಗಬೇಕಾದ ಬಗೆಯನ್ನು ಇಂದಿನ ದಿನದ ಕರ್ಣಾರ್ಜುನರ ಯುದ್ಧ ಸಿದ್ಧವಾಗಿಸಿದೆ. ಆದರೆ ಏನು, ಸೋಲು ಗೆಲುವಿನ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಈ ತನಕ ಸಾಧ್ಯವಾಗಲಿಲ್ಲ. ಸೂರ್ಯಾಸ್ತಮಾನದ ಸಮಯ ಹತ್ತಿರವಾಗ್ತಾ ಇದೆ. ಒಂದು ನಿರ್ಣಾಯಕವಾದಂತಹ ಕಾಲಘಟ್ಟದ ಯುದ್ಧವಾಗಬೇಕು ಅಂತಾದ್ರೆ ಬತ್ತಳಿಕೆ ಆಳಕ್ಕೆ ಕೈ ಇಳಿಸಿ ತೆಗೆಯುತ್ತಾರೆ.
ಸದಸರ್ಪಮುಖೀಶ್ವರ ಗುರುಗಳಾದಂತಹ ಭರ್ಗವರಾಮರಿಂದ ಪ್ರದತ್ತವಾದ ರೌದ್ರಾಸ್ತ್ರವೇ ಸರಿ, ಅವೈದರ ಉತ್ಸಾಹವೇ ಕೈ ಏರಿದ್ದಾಯಾರಿತು. ನವೋತ್ಸಾಹವನ್ನು ತುಂಬಿದಂತೆ ವಿಷವನ್ನು ವಮಿಸುತ್ತಾ ಪೂತ್ಕರಿಸುತ್ತಿರುವಂತಹ ಇದರದ್ದಾದ ಆಟೋಪದಿಂದ ಆಕಾಶಗಾಮಿಗಳಾದ ಖಗಸಂತತಿಯೆಲ್ಲ ಅಳಿದು ಕೆಳಗುರುಳುವುದಕ್ಕೆ ಮೊದಲಿಟ್ಟಿದೆ. ವಿರೋಧಿ ಪಾಳಯದವರ ನಿಶ್ಚೇಷ್ಟಿತರಾಗಿ ಹೋಗಿದ್ದಾರೆ. ನಮ್ಮವರ ಉತ್ಸಾಹಾಧಿಕವಾಗಿದೆ. ಒಬ್ಬರು ಆಡುತ್ತಿರುವ ಮಾತುಗಳನ್ನು ಆಲಿಸಿದರೆ ನಮಗೆ ನವೋತ್ಸಾಹ ತುಂಬುತ್ತದೆ. ಫಲರೇ ಫಲರೇ, ಇಂದಿನ ದಿನದ ಕರ್ಣಾರ್ಜುನರ ಕಾಳಗದಲ್ಲಿ ಒಂದು ನಿರ್ಣಾಯಕವಾದ ಫಲಿತಾಂಶವನ್ನು ಒದಗಿಸಿಕೊಡಬಹುದಾದ ಶರವಿದು ಅನ್ನುವ ವಿಶ್ವಾಸ ಧರಿಸಿದ ನನಗೆ ಮಾತ್ರ ಅಲ್ಲ, ನಮ್ಮ ಪಾಳೆಯಲ್ಲಿದ್ದವರಿಗೆಲ್ಲ ಒದಗಿದೆ ಅನ್ನುವುದು ಸ್ಪಷ್ಟ. ಆಡ್ತಾ ಇದ್ದಾರಲ್ಲ, ಸುಯೋಧನನ ಭಾಗ್ಯಾಕಾಶದ ಬಾಲಮಾರ್ಕಂಡನ ಹಾಗೆ ಇಂದಿನ ದಿನ ಈ ವಿಷಿಕ ಕೈ ಸೇರಿದೆ. ಅದೇ ಹೌದಾದರೆ ಆಡಂಬರದಿಂದ ಶರವನ್ನು ಪ್ರಯೋಗಿಸಬೇಕು. ನೋಡಿ ಅಮೂಲ್ಯವಾದಂತಹ ಶರ ಇದು. ಮೌಲ್ಯವನ್ನು ನಿರ್ಣಯಿಸಿಕೊಳ್ಳುವುದಕ್ಕೆ ಯಾವನಿಗೂ ಸಾಧ್ಯ ಇಲ್ಲ. ಅಂತಹ ವಿಶೇಷವಾದಂತಹ ಶರವಾದ್ದರಿಂದ ಸರಿಯಾದ ವಿನಿಯೋಗವೇ ಆಗಬೇಕು, ತಪ್ಪಿ ಹೋಗಕೂಡದು. ಇದು ಎಲ್ಲಿಗೆ ಹೋಗಿದ್ದಾಗಿದು ಅರ್ಜುನನ ಪ್ರಾಣಾಪಹರಣವನ್ನು ಮಾಡುವ ಸಾಮರ್ಥ್ಯವುಳ್ಳದ್ದು ಅನ್ನುವುದು ಸ್ಪಷ್ಟವೇ. ಆದರೂ ನಮ್ಮದ್ದಾದ ನಿರ್ಣಯ ಏನು? ಅರ್ಜುನನ ತಲೆ ಕತ್ತರಿಸದೆ ಅನ್ಯರಿಂದ ಕಾಲು ತೊಳಿಸಿಕೊಳ್ಳುವುದಿಲ್ಲ, ಮಾಂಸ ಮದ್ಯಾಶನಗಳನ್ನು ಸೇವಿಸುವುದಿಲ್ಲ. ಹೀಗೆ ನಾನು ಪ್ರತಿಜ್ಞಾಬದ್ಧನಾದ. ಹಾಗಿದ್ರೆ ಅವನ ತಲೆ ಕತ್ತರಿಸುವುದೇ ನಮಗಿರುವ ಸಂಕಲ್ಪ. ಅದಕ್ಕಾಗಿ ಅವನ ಕಂಠನಾಳಕ್ಕೆ ಸರಿಯಾಗಿ ಗುರಿಯನ್ನು ಹಿಡಿದು ಪ್ರಯೋಗಿಸಿ ಬಿಡುತ್ತಿದ್ದೆ. ಈಗಲೇ ಪ್ರಯೋಗಿಸುವುದ? ಈಶ್ವರ ಪ್ರಯೋಗವಾದರೆ ಅರ್ಜುನನ ಸಾವು ನಿಶ್ಚಿತ. ಅದಾದ ಮೇಲೆ ಇದನ್ನು ಅಷ್ಟು ಬೇಗನೆ ಬಿಡುವುದು ಯಾಕೆ? ಸೂರ್ಯಾಸ್ತಮಾನಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ಆದ ಸಂತೋಷವಾಗಲಿ ಒದಗಿದ ದುಃಖವಾಗಲಿ ನಮಗೆ ಆತ್ಮೀಯರನ್ನಿಸಿಕೊಂಡವರಲ್ಲಿ ಹಂಚಿಕೊಳ್ಳಬೇಕಂತ. ಸಂತೋಷ ಆದರೆ ವೃದ್ಧಿ ಕೊಡುತ್ತದೆ, ದುಃಖವಾದರೆ ಕಡಿಮೆ ಆಗುತ್ತದೆ. ಅದೇ ಹೌದಾದರೆ ಯಾರಲ್ಲಿ ಹೇಳೋ ಯಾರಲ್ಲಿ ಅಂತ ಯಾಕೆ? ಆತ್ಮೀಯತೆಯಿಂದ ಹುಟ್ಟಿ ಬಂದು ಸಹಕರಿಸುವ ನಮ್ಮ ಭೂಪತಿಯೇ ಇದ್ದಾನೆ, ಅವನನ್ನೇ ಕೇಳೋದು. ನಿನಗಿದು ಸಾನುರಾಗವೇ ನಿನಗಿದು ಸಾನುರಾಗವೇ ಏನು ಸರಲು ಪಾಂಡವ ಸೇನೆಯನ್ನು ಗೆಲುವಗಿದೆ. ಮಾನಿನಿಗೆ ವೈದ್ಯವ್ಯ ದೀಕ್ಷಾವಿ
ಸಾರಥಿ ಕರ್ಣ ಮಹಾಶಯ, ಪುರುಷನ ಭಾಗ್ಯವನ್ನು ಈ ಪ್ರಪಂಚದಲ್ಲಿ ಅಳೆದವರಿಲ್ಲ ಅನ್ನುವಂತಹ ಒಂದು ಪ್ರಸಿದ್ಧವಾದ ವಾಕ್ಯ ಇದೆ. ಎಷ್ಟು ಮಂದಿಗಳ ಅನುಭವಕ್ಕದು ಬಂದಿದೆ ಎನ್ನುವುದು ಪ್ರಶ್ನೆಯಲ್ಲ. ಒಂದು ವಾಕ್ಯ ಇದೆ. ಹಿರಿಯರಾಡಿದ ವಾಕ್ಯ ಯಾವತ್ತೂ ಸಟೆಯಾಗುವುದಿಲ್ಲ ಅನ್ನುವುದು ಈಗ ಮತ್ತೊಮ್ಮೆ ನಿರ್ಣಯಕ್ಕೆ ಬಂತಲ್ಲ. ಹೇಗದು? ಈ ಕ್ಷಣದ ತನಕವು ಸೋಲಿನ ಮುಖವನ್ನೇ ಕಾಣುತ್ತಿದ್ದಂತಹ ಕರ್ಣ, ಇಂದಿನ ದಿನ ನಿನ್ನ ಸೂತತ್ವದಿಂದ ಈ ಕ್ಷಣದ ತನಕವು ರಣಕ್ಷೇತ್ರದಲ್ಲಿ ವಿಜೃಂಭಿಸಿದಂತಹ ವಿಧಾನ ಲೋಕವೇ ಅಚ್ಚರಿ ಹೊಂದುವಂತಹ ಸನ್ನಿವೇಶವನ್ನು ಹುಟ್ಟಿಸಿದ್ದು ಸುಳ್ಳನ್ನು. ಹೌದು, ನಿನ್ನೆಯವರೆಗೆ ಸೋತನು ಇವತ್ತು ಆ ಗೆಲುವನ್ನು ಹೊಂದುವುದಕ್ಕೆ ಸಾಧ್ಯವಾದದ್ದಾದರೂ ಹೇಗೆ? ಏನು ನಿನ್ನೆಗಿಂತ ಹೆಚ್ಚಿನದ್ದಾದ ವಿದ್ಯೆಯನ್ನು ನಾನು ರಾತ್ರಿ ಸಂಪಾದಿಸಿ ಬಂದದ್ದಲ್ವಲ್ಲ. ಇಲ್ಲ, ನಿನ್ನ ಸೂತತ್ವದಿಂದಲೇ ಅದು ಸಾಧ್ಯವಾಯಿತೆ. ಒಬ್ಬ ಮಹಾರಥಿಯಾದವನ ಗೆಲುವಿನಲ್ಲಿ ಸೂತತ್ವವು ಬಹಳ ಪ್ರಧಾನವಾದ ಪಾತ್ರವನ್ನು ಹೊಂದಿದೆ ಅನ್ನುವಂತಹ ನನ್ನದ್ದಾದ ನಿರ್ಣಯ ಏನಿದೆಯೋ ಅದನ್ನು ನೀನಿಂದಿನ ದಿನ ಸಾದರಪಡಿಸಿ ಸ್ಪಷ್ಟವಾಗಿ ಪ್ರಪಂಚಕ್ಕೆ ಆಚರಣೆಯಿಂದ ಕಾಣಿಸಿಕೊಟ್ಟಿ. ನೋಡು, ನಿನ್ನೆ ತನಕವೂ ನನ್ನ ಮೂಡಿಗೆಯಲ್ಲ ಇದ್ದ ವಿಷಿಕ ಇದು ಇಲ್ಲದೆ ಇದ್ದದ್ದಲ್ಲ. ಚಂದನ ಚೂರ್ಣದಲ್ಲಿ ಇರಿಸಿ, ಗಂಧಾಕ್ಷತೆಗಳಿಂದ ಪೂಜಿಸಿ, ಬಲಿಯ ಶರದಿಂದ ಸಂತೃಪ್ತಿಪಡಿಸಿ, ನಿತ್ಯವೂ ಇದರ ಸಾನ್ನಿಧ್ಯ ವೃದ್ಧಿಗಾಗಿ ನಾನು ಕರ್ತವ್ಯವನ್ನು ಎಸಗುತ್ತಾ ಇದ್ದೆ. ಆದರೆ ಈ ಶರವನ್ನು ಪ್ರಯೋಗಿಸುವಂತಹ ಮನಸ್ಸು ಅಥವಾ ಯೋಚನೆ ಅರ್ಜುನನ ಮುಖಾಮುಖಿಯಲ್ಲಿ ನನಗೆ ಈ ತನಕ ಬರಲೇ ಇಲ್ಲ. ಈ ಕ್ಷಣದಲ್ಲಿ ಬಂತು ಅಂತಾದ್ರೆ ಎಲ್ಲ ಅದೇ ತಾಳಮೇಳ ಸರಿ ಇದ್ದಾಗ ಅಲ್ಲೋ ಯಾವುದಾದ್ರೂ ಸರಿಯಾಗುವುದು. ಹೌದು, ಸಲಹಿದ ಸರಿಯಾಗುವುದಿಲ್ಲ. ಸರಿ, ನಿನ್ನ ಸೂತತನದಿಂದ ಗೆಲುವನ್ನು ಹೊಂದಬಹುದಾದಂತಹ ಒಂದು ಅವಕಾಶ ನನಗಿರುವುದೇ ಕಾರಣವಾಗಿ ಇಂದಿನ ದಿನ ಈ ವಿಷಿಕ ನನ್ನ ಕೈಗೇರಿರಬೇಕು ಅನ್ನುವುದು ಸ್ಪಷ್ಟ. ನೋಡಿದೆಯಲ್ಲ ಇದರದ್ದಾದಂತಹ ಉತ್ಸಾಹವನ್ನು? ನೋಡ್ತಾ ಇದ್ದೇನೆ. ವಿಷವನ್ನು ವಮಿಸ್ತಾ ಇದೆ. ಹೌದು, ಹಕ್ಕಿಗಳೆಲ್ಲ ಗರಿ ಸುಟ್ಟು ಮರಣವನ್ನು ಹೊಂದಿ ನರಕ ಬಂದು ಬೀಳುತ್ತಾ ಇದೆ. ಹೌದು, ವಿರೋಧಿ ಪಾಳೆಯದವರೆಲ್ಲ ಮುಂದೆ ಅನ್ನುವ ಹಾಗೆ ಆತಂಕಿತರಾಗಿ ಹೋಗಿದ್ದಾರೆ. ನಮ್ಮವರಲ್ಲಿ ಉತ್ಸಾಹದ ವೃದ್ಧಿಗೆ ಇದು ಕಾರಣವಾಗಿ ಪರಿಣಮಿಸಿದೆ. ಸಂತೋಷ. ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಇದರದ್ದಾದ ಪ್ರಾಬಲ್ಯ, ಇದಕ್ಕಿರಬಹುದಾದಂತಹ ಯೋಗ್ಯತೆ, ಇದನ್ನು ಈ ತನಕವೇ ಅದು ನಡೆಸಿದಂತಹ ಕಾರ್ಯವಿಧಾನದ ಮೂಲಕವಾಗಿ ನಮಗೆ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ನಿನ್ನಲ್ಲಿ ಈ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೆ. ಈ ಸರಳಿನ ಕುರಿತಾಗಿ ನಿನ್ನ ಭಾವ ಯಾವುದು? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿದ್ಯೆ ಕೊಡಬಹುದೇ? ಪಾಂಡವ ಸೇನೆಯನ್ನು ಗೆಲ್ಲಬೇಕು, ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷೆಯನ್ನು ಒದಗಿಸಿಕೊಡಬೇಕು. ಸ್ಪಷ್ಟ ಮಾತಿನಿಂದ ಹೇಳುವುದಾದ್ರೆ ಅರ್ಜುನನ ಮರಣಕ್ಕೆ ಇದು ಇದರಿಂದ ಸಾಧ್ಯವಾದೀತೆ. ಮರಣವನ್ನು ಸಾಧಿಸುವಲ್ಲಿ ಇದರ ಸಾಮರ್ಥ್ಯ ಸಾಕಾದೀತೆ. ಅಲ್ಲ, ಈ ಸರದ ಎಸುಗೆಯಿಂದ ಆ ಅರ್ಜುನನನ್ನು ಸಂರಕ್ಷಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ, ಅವಕಾಶ, ಎಡೆ ಏನಾದ್ರೂ ಒಂದಿದೆಯೇ ನಿನಗೆ ಗೊತ್ತಿದ್ದ ಹಾಗೆ? ಆನಲಮ್ಮುವ ನಿದ್ದೆ. ಅಷ್ಟಕ್ಕೂ ನಿನಗಿದು ಸಾನುಗಾತ. ಹೇಳು. ನೀನು ಬಾನು ಜಾತನೆಂದು ಸಂಬೋಧಿಸಿದ್ರು ಅತಿಶಯೋಕ್ತಿ ಆಗಲಾರದು. ಬಾನು ಜಾತನೆ ಮತ್ತೆ ನಿನ್ನ ಭಾಗ್ಯಕ್ಕೆ ಎಣೆಯುಂಟೆ ಹೇಳು, ಇಲ್ಲದ್ರೆ ಇಂಥ ಭಾಗ್ಯ ಬೇರೆಯವರಿಗೆ ಬರುವುದಕ್ಕುಂಟ. ಕೌರವ ಸೇನೆಯನ್ನು ಗೆಲುವು ಸಾಧಿಸಬೇಕು ಎನ್ನುವ ಉದ್ದೇಶದಿಂದ ಕುರುಕ್ಷೇತ್ರವನ್ನು ಪ್ರವೇಶ ಮಾಡಿದವರು ನೀನು. ಈ ಗಳಿಗೆಯಲ್ಲಿ ಸರ್ಪಮುಖಿ ಬಾಣ ನಿನ್ನ ಕೈಯನ್ನು ಹೊಂದಿದೆ ಎನ್ನುವುದರಿಂದ ಬಹಳ ಉತ್ಸಾಹದಲ್ಲಿ
ಇದು ನೀನು ತಿಳಿಯದೇ ಇದ್ದವಲ್ಲ. ಯಾವ ವಿಷಯ? ಒಳ್ಳೆ ಗುರುಗಳಿಂದ ವಿದ್ಯೆ ಕಲ್ತಿದ್ದ ನಾವು ಹೇಳುವುದನ್ನು ಕೇಳಿದ್ದೇವೆ. ತಿಳಿಯದೆ ನೀ ಹೂಡಿದೆಯಾ ಎಂಬುದಾಗಿ ಅನುಮಾನಕ್ಕಿದ್ರೆ ಅದು ಅನುಮಾನ ಇಲ್ಲ, ನೀನು ಕಲ್ತಿದ್ದೇನೆ. ಆದರೆ ಒಂದು ವಿಷಯ ಅಲ್ಲ, ಎಷ್ಟು ಕಲ್ತವರು ತಪ್ಪುವುದಿಲ್ಲ ಅಂತ ಅರ್ಥ ಅಲ್ಲ. ಹೌದಲ್ಲ? ಹಾಗಿರುವಾಗ ಈಗ ನಾವು ಬೇರೆಯವರಿಗಾದ್ರೆ ತುಂಬಾ ಯೋಚಿಸಬೇಕಾದಿಲ್ಲ. ನಮ್ಮ ಮುಂದೆ ಇರುವುದು ಯಾರು? ಅರ್ಜುನನ ಸಾರಥಿ ಯಾರು? ಕೃಷ್ಣ ನಳಿನಾಕ್ಷ. ಹೌದಲ್ಲ? ಅವನೊಬ್ಬ ಮನುಷ್ಯ ಅಂತ ನಾವು ಹೇಳುವ ಹಾಗಿಲ್ವಲ್ಲ. ಮನುಷ್ಯತ್ವದಿಂದ ಬಹಳ ಮೇಲೆ ಇದ್ದಾನಲ್ಲ. ನಾವೆಲ್ಲ ದೇವರು ಅಂತ ನಾವು ಹೇಳುವುದು ಉಂಟಲ್ಲ. ಹಾಗಿರುವಾಗ ಏನಾದ್ರೂ ಒಂದು ಚಮತ್ಕಾರ ಅವನಲ್ಲಿ ಇದ್ದೇ ಇರ್ತದೆ. ನೀನು ಪ್ರಯೋಗ ಮಾಡಿದ ಕಾಲದಲ್ಲಿ ರಥವನ್ನು ಮೇಲೆ ಕೊಂಡು ಹೋಗುವುದಕ್ಕೂ ಅಲ್ಲ ತಗ್ಗಿಸೋಕ್ಕೂ ಅವನು ಸಮರ್ಥನಾಗಿರ್ತಾನೆ. ಹಾಗಿರುವಾಗ ನಾವು ಬಹಳವಾಗಿ ಯೋಚಿಸಿ ಕ್ಷಣ ಪ್ರಯೋಗ ಮಾಡುವುದು ಒಳ್ಳೆಯದು ಹೇಳುವುದು. ಭೂಪತಿ, ಕೇವಲ ದೇವತ್ವವನ್ನು ಪರಿಗಣಿಸಿ ಮಾನವಾತೀತವಾದಂತಹ ಸಾಮರ್ಥ್ಯವನ್ನು ಚಾಕಚಕ್ಯತೆಯನ್ನು ಅವ ವಿನಿಯೋಗಿಸಿ ಸಮರ ಕ್ಷೇತ್ರದಲ್ಲಿ ಪಾಂಡವರನ್ನು ಗೆಲ್ಲಿಸುತ್ತಾನೆ ಅನ್ನುವುದು ನಮಗೆ ಹೊಸತಲ್ಲ. ಅಲ್ಲ, ಈ ಮೊದಲು ಗೆಲ್ಲಿಸುವುದಕ್ಕಾಗಿ ಪ್ರಯತ್ನಿಸಿದ್ದೀರಿ. ಆದ್ದರಿಂದ ನಿನ್ನನ್ನು ಗೆಲ್ಲುವ ನಾರಾಯಣಾಸ್ತ್ರ ಪ್ರಯೋಗವಾದ ಕಾಲದಲ್ಲಿ ಅದಕ್ಕೆ ಪ್ರತಿಯೇ ಇಲ್ಲ. ಶರಣಾಗುವುದೇ ಅದಕ್ಕಿರಬಹುದಾದಂತಹ ಪ್ರತಿವಿಧಿ. ಆದ್ದರಿಂದ ಎಲ್ಲರೂ ತಲೆಬಾಗುವ ಗಮನ ಸೂಚನೆ ಕೊಟ್ಟ ನಾರಾಯಣಾಸ್ತ್ರದಿಂದ ಪಾಂಡವ ಸೇನೆಯನ್ನು ಬದುಕಿಸಿದ. ಭಗವಂತ ಪ್ರಯೋಗಿಸಿದಂತಹ ವೈಷ್ಣವಾಸ್ತ್ರ ಅರ್ಜುನನ ಎದೆಗೆ ಪ್ರಯೋಗಿಸಿದ. ಆದ್ರೆ ಆ ಕಾಲದಲ್ಲಿ ಇವನೇ ಎದ್ದು ನಿಂತು ತನ್ನ ಎದೆಯನ್ನೇ ಕೊಟ್ಟ. ಅದು ವೈಜಯಂತಿಯ ಮಾಲೆಯಾಗಿ ಅವನ ಕೊರಳನ್ನು ಅಲಂಕರಿಸಿ. ಹಾಗಿದ್ರೆ ಒಬ್ಬ ಮನುಷ್ಯ ಮಾತ್ರನಾದ್ರೆ ಆ ವೈಷ್ಣವಾಸ್ತ್ರದಿಂದ ಅವನು ಸತ್ತು ಹೋಗಬೇಕಿತ್ತು. ನಾರಾಯಣಾಸ್ತ್ರದ ಚಾಕಚಕ್ಯತೆಯನ್ನು ಗುರುತಿಸಿ ಅದಕ್ಕೇನು ಪ್ರತಿವಿಧಿ ಎನ್ನುವುದನ್ನು ಅರಿತು ಆಲೋಚಿಸುವಲ್ಲಿ ಒಬ್ಬ ಮನುಷ್ಯ ಮಾತ್ರನಾದವರಿಗೆ ಆ ಸಮಯದಲ್ಲಿ ಬುದ್ಧಿಯೇ ಹುಟ್ಟುತ್ತಿರಲಿಲ್ಲ. ಇದೆಲ್ಲವನ್ನು ಗಮನಿಸಿದೆ. ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲೆಲ್ಲ ಅವನ ಅತಿಮಾನವತ್ವದ ಲೀಲೆಯನ್ನು ಈ ರಣಕ್ಷೇತ್ರದಲ್ಲಿ ಕಾಣಿಸಿದ್ದಾನೆ. ಆದ್ರೆ ಒಂದು ವಿಚಾರ ಏನು ಕೇಳಿ, ಇಂದಿನ ದಿನ ನಾವು ಕರ್ನಾರ್ಜುನರು ಮುಖಾಮುಖಿಗಳಾದದ್ದು ದ್ವೈರಥ ಯುದ್ಧದಲ್ಲಿ ಮೂರನೇ ಅವನ ಪ್ರವೇಶ ಸಲ್ಲದು ಅಂತ ಲೆಕ್ಕ. ಹಾಗೆ ಒಬ್ಬ ರಥಿಕನಾದವನಿಗೆ ಸಾರಥಿ ಸಹರಥಿಯೇ, ಅವನು ಮೂರನೇ ಆಗುವುದಿಲ್ಲ. ಈಗ ನೀವು ನನ್ನ ರಥಕ್ಕೆ ಹೇಗೆ ಸಾರಥಿಗಳು, ಅದೇ ತೆರನಾಗಿ ಕೃಷ್ಣ ಅರ್ಜುನನ ರಥಕ್ಕೆ ಸಾರಥಿ ಆದದ್ದರಿಂದ ತನ್ನ ರಥಿಕನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸಾರಥಿಯಾದವನು ಪ್ರಯತ್ನ ಮಾಡಿದರೆ ಅದು ದ್ವೈರಥ ಯುದ್ಧದ ನಿಯಮಕ್ಕೆ ವಿರೋಧ ಅಲ್ಲ. ಆದರೆ ಒಂದಿದೆ, ದ್ವೈರಥ ಯುದ್ಧದ ನಿಯಮಕ್ಕೆ ವಿರೋಧವಾದ ಯಾವುದಾದ್ರೂ ಒಂದು ಅತಿಮಾನವತ್ವದ ಲೀಲೆಯನ್ನು ಕಾಣಿಸಿದರೆ ಅರ್ಜುನ ಬದುಕಿಯಾನ. ಆದರೆ ದ್ವೈರಥ ಯುದ್ಧದಲ್ಲಿ ಕರ್ಣನ ಮುಂಭಾಗದಲ್ಲಿ ಅರ್ಜುನ ಸೋತ ಅನ್ನುವುದನ್ನು ಪ್ರಪಂಚ ಆಡುತ್ತದೆ. ಯಾಕೆ? ಕೃಷ್ಣ ಅತಿಮಾನವತ್ವವನ್ನು ಪ್ರಕಟಿಸಿ. ಹಾಗಾಗಿ ಅತಿಮಾನವತ್ವವನ್ನು ಪ್ರಕಟಿಸದೆಯೇ ಈ ಶರದ ಹೊಡೆತದಿಂದ ಅರ್ಜುನನನ್ನು ಉಳಿಸಿಕೊಳ್ಳುವುದಕ್ಕೆ ಕೃಷ್ಣನಿಗೊಬ್ಬ ಮನುಷ್ಯ ಮಾತ್ರನಾಗಿ ಸಾಧ್ಯ ಉಂಟು? ರಥದೊಳಗಿನ ನಿನ್ನ ಇರುವಾಗ ನಿನ್ನನ್ನು ಗೆಲುವರೆ ಬಿಡುವರೆ? ಅದು ಬಿಡ್ಲಿಕ್ಕೆ ಯಾಕೆ ಗೊತ್ತುಂಟ? ನನ್ನನ್ನು ಸೋಲಿಕ್ಕೆ ನೀನು ಬಿಡುತ್ತೀಯ? ಅದು ಬಿಡುವುದಿಲ್ಲ. ಕೃಷ್ಣನ ತಂಗಿಯ ಗಂಡನಿದ್ದಾನೆ, ಹೌದಾ? ಭಾವ ಎನ್ನುತ್ತ ಸಂಬಂಧ ಉಂಟಲ್ಲ, ಭಾವನನ್ನು ಉಳಿಸಕ್ಕೆ ಭಾವ ಹೊರಡ್ತಾರಲ್ಲ. ಅದೊಂದು ಸುಮ್ಮನೆ ಗೊತ್ತುಗ. ಈಗ ತಂಗಿಯ ಗಂಡನನ್ನು ಬಿಡು, ತಂಗಿಯ ಮಗನನ್ನೇ ಉಳಿಸಿಕೊಳ್ಳಿಲ್ಲಲ್ಲ ಮನೆ ಸಾಯಿಲ್ಲ ಅಭಿಮನ್ಯು. ಹೌದು, ಈಗ ತಂಗಿಯ ಮಗ ಅಲ್ಲ ವಿಷಯ. ಹೌದು, ಅವನನ್ನು ಉಳಿಸಿ. ಆದ್ರೆ ತಂಗಿಯ ಅವನಿಗೆ ಸಂಬಂಧ ಇಲ್ಲ. ತಂಗಿ ಗಂಡನ ಕಳ್ಕೊಂಡ್ರೆ ವಿಜಯ ಆಗ್ತಾಳಲ್ಲ, ಇರುವುದರಿಂದ ಆ ರೀತಿ ಇರ್ಬೋದು. ಅಲ್ಲ, ಈಗ ಅದು ಯಾವ ಕಾರಣದಿಂದಲಾಗಲಿ ಅರ್ಜುನನ್ನು ಉಳಿಸಿಕೊಳ್ಳುವುದು ಅವನ ಉದ್ದೇಶ. ಅಭಿಮನ್ಯುನಂತಲ್ಲ, ಪಾಂಡವ ಪಂಚಕ. ಯಾಕೆಂದ್ರೆ ಅವರ 5 ಮಂದಿಗಳು ತನ್ನ ಪಂಚ ಪ್ರಾಣಗಳು ಹೀಗೆ ಅವನು ತುಂಬಿದ ಸಭೆಯಲ್ಲಿ ಆಡಿ ತೋರಿಸಿದ. ಮನೆ ಸಂಧಾನಕ್ಕೆ ಬಂದಿರುವ ನಮ್ಮ ಪ್ರಾಣ ಹಿ ಪಾಂಡವ ಹೇಳಿದ್ದಾರೆ. ಹಾಗಿದ್ರೆ ಕೃಷ್ಣ ಸತ್ತಾಗಿ ಪಾಂಡವರಲ್ಲಿ ಯಾರೊಬ್ಬ ಸತ್ತು, ಹಾಗಾಗಿ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ. ಈಗ ಮನುಷ್ಯ ಮಾತ್ರನಾಗಿ ಮಾನವ ಮಿತಿಯಲ್ಲಿ ಉಳಿಸಿಕೊಳ್ಳಿಕ್ಕೆ ಅವನಿಗೆ ಆ ದಾರಿ ಉಂಟು? ಕೃಷ್ಣ ಒಬ್ಬ ಮಾಯಾಗಾರ ಎಂಬುದಾಗಿ ತಿಳಿದು ನಾವು ಉಪಾಯ ಮಾಡಬೇಕು. ಈಗ ಗುರಿ ಹಿಡಿದದ್ದು ಎಲ್ಲಿಗೆ? ನೀನು ಈ ಗಳಿಗೆಯಲ್ಲಿ ಬಹಳ ಉತ್ಸಾಹದಿದ್ದರೂ ಸಾರಥಿ ಆದಂತ ನನ್ನಲ್ಲಿ ಪ್ರಶ್ನೆ ಮಾಡಿದ್ದಿ, ಒಂದು ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಮುಂದಾಗಿದ್ದಾದ್ರೆ ನಾನು ಹೇಳಲೇಬೇಕಾದ ಅನಿವಾರ್ಯವಲ್ಲವೇ? ಪರಿಹಾರಕ್ಕಿದೀಗ ಸಮಸ್ಯೆ ಅಂತ ನಾನು ಕೇಳಿದ್ದಲ್ಲ, ನನ್ನ ಆತ್ಮವಿಶ್ವಾಸದಿಂದ ಕೇಳಿದ್ದೆ. ಈಗ ನೀನು ಅದನ್ನು ಸಮಸ್ಯೆ ಅಂತ ಸಂಕಲ್ಪಿಸಿ
ನಿಲ್ಲಿಸಿಕೊಂಡು ಈಗ ನಮ್ಮ ಜೊತೆಲೊಬ್ಬ ಸಾರಥಿ ಶಲ್ಯ ಇದ್ದ ಅಂತ ನೆನಪಾಡಿದೆಯಲ್ಲ. ಅಲ್ಲ, ಹತ್ತಿರ ಇರುವುದು ನೀನೇ, ಆದ್ದರಿಂದ ನೀನೆಲ್ಲೇ ಕೇಳ್ಬೇಕು ಅಷ್ಟೇ, ಮತ್ತೆ ಬೇರೆ ಅಲ್ಲ ಹಾಗಲ್ಲ, ಬಾಣವರು ಬಿಡದೆ ಮತ್ತೆ ಬಿಟ್ಟ ಮೇಲೆ ಇದರ ಕುರಿತಾಗಿ ನಾನು ಹೊಂದಿರುವ ಪ್ರಬಲವಾದ ವಿಶ್ವಾಸವೇ ಕಾರಣವಾಗಿ ನಿನ್ನಲ್ಲಿ ಕೇಳಿದ್ದೆ. ಹೇಗೆ ಅದೌದು, ಆದ್ರೆ ನೀನು ಹಿಡಿದದ್ದು ಗುರಿ ಕೊರಳಿಗೆ ಸರಿದು ಅದಾಗ್ಲಿಕ್ಕೆ ಅದೊಂದು ಸರಿಯಲ್ಲ ಅಂತ ನಾನು ಹೇಳಿ. ಯಾಕೊಂದುಂಟ, ನೀನೀಗ ಕೊರಳಿಗೆ ಹಿಡಿದೆ ಅಂತ ಆದ್ರೆ ಮಾಯಗಾರನಾದಂತ ಕೃಷ್ಣ ಅರ್ಜುನ ಪ್ರಾಣ ಉಳಿಸಬೇಕೆಂಬ ಉದ್ದೇಶದಿಂದ ಒಂದು ವೇಳೆ ರಥವನ್ನು ತಗ್ಗಿಸಿದರೆ ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗು. ರಥ ತಗ್ಗಿಸುವುದು, ಮತ್ತೆ ರಥ ತಗ್ಗಿಸಿಕೊಂಡು ಗೊತ್ತುಂಟು. ಮತ್ತೆ ಅದೇ ಹೇಳಿದಲ್ಲ, ಒಬ್ಬ ಮಾಯಗಾರ ನನಗೆ ಹಾಗೆಲ್ಲ ಅಂತ ತಗ್ಗಿಸಿಕೆ ಆಗ್ತದ? ಅದಿಲ್ಲ, ಆಗ್ಲಿಕ್ಕಿಲ್ಲ. ಹಾಗಲ್ಲ ಹಾಗಲ್ಲ, ನಾವು ಯುದ್ಧ ಕ್ಷೇತ್ರದಲ್ಲಿ ಮೋಸ ಮಾಡ್ಲಿಕ್ಕೆಲ್ಲ ಹೋಗೋರಲ್ಲ. ಮೋಸಕ್ಕೆ ದೇವರು ಮೆಚ್ಚುತ್ತಾನೆ ಹೇಳು. ಅಲ್ಲ, ಮೋಸ ಈಗ ಅವನು ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಳಿಕ್ಕಿಲ್ಲ. ಮೋಸ ಮಾಡುವವನಿಗಾದ್ರೆ ಹೇಗೂ ಮಾಡ್ಲಿಕ್ಕೆ ಬರ್ತದೆ. ಮೋಸ ಮಾಡುವಾಗ ಸುಳ್ಳು ಹೇಗ ಮೋಸ ಮಾಡದೆ ಹೇಗೆ ಗೆಲ್ಲಿಸಬಲ್ಲ? ಅದಕ್ಕೆ ಬೇಕಾಗಿ ಒಂದು ವೇಳೆ ತಗ್ಗಿಸತ್ತಾದ್ರೆ ಕಿಂತ ಹಾರಿ ಹೋಗ್ತದೆ. ಅದಕ್ಕೆ ಬೇಕಾಗಿ ನೀನು ನಿನ್ನ ಗುರಿಯನ್ನು ಬದಲಿಸುವ ಮೂಲಕವಾಗಿ ನೀನು ಅವನ ಹೊಟ್ಟೆಗೆ ಗುರಿ ಇಡು, ಅವನ ತಲೆ ಕತ್ತರಿಸು. ಮೋಸ ಆಯ್ತಲ್ಲ ಸಾರಥಿ. ಯಾವ್ದು ಮೋಸ? ಇರುವುದು ಒಂದೇ ಬಾಣ ಉಂಟಲ್ಲ, ಇದು ಹೊಡಿಬೋದು. ಒಂದು ನಮ್ಮಲ್ಲಿ ಹುಟ್ಟಿಲ್ಲ ವಿದ್ಯೆಯ ಎಂದು ಕಂಡೈ ಶಲ್ಯ ಅಡಿ ಇಡುವ ಧರ್ಮದಲ್ಲಿ ಇಂದು ಹೂಡಿದ ಸರಳ ಇದು ಕೂಗುವುದವೇ ನೀ ಅರಿಯೆ ಹೊರಸಾರು ಎಂದು ಖ್ಯಾತಿಯನ್ನು ಪದೆಸೆದು ಜನರ ಕ್ಷಣನೆಗೆ ಸಾರಥಿ ಕರ್ಣ ಚತುರನಾದಂತಹ ಒಬ್ಬಾತ ಸೂತನಿಗಿರಬಹುದಾದ ನೈಪುಣ್ಯವನ್ನು ನನ್ನ ಮುಂಭಾಗದಲ್ಲಿ ನೀನು ವಿಶದೀಕರಿಸಿದಿ. ಹೌದು, ಅಶ್ವಹೃದಯ ರಥಕಲ್ಪಾದಿ ವಿದ್ಯೆಗಳನ್ನಿಸಿಕೊಂಡಂತಹ ಸಾರಥಿಯಾದ ಕೃಷ್ಣ ಸಂದರ್ಭಾನುಸಾರವಾಗಿ ತನ್ನ ರಥಿಕನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯುದ್ಧ ನಿಯಮವನ್ನು ಅತಿಕ್ರಮಿಸದೆ ಬೇಕಾದಂತೆಯೇ ತನ್ನ ರಥವನ್ನು 5 ಅಂಗುಲದಷ್ಟು ತಗ್ಗಿಸುವುದಕ್ಕೋ ಏರಿಸುವುದಕ್ಕೋ ಸಮರ್ಥನಿದ್ದಾನೆ. ಹೌದು, ಒಂದು ವೇಳೆ ಅವ ರಥ ತಗ್ಗಿಸಿದರೆ ಕೊರಳಿಗೆ ಹಿಡಿದ ಗುರಿ ಹೋಗಿ ಕಿರೀಟಕ್ಕೆ ತಾಗುತ್ತದೆ. ನೀನು ಕೊಟ್ಟ ಸೂಚನೆ ಸರಿಯಾದದ್ದೇ. ಹೌದಲ್ಲ, ಆದ್ರೆ ಏನು ಮಾಡೋಣ ಹೇಳು? ಏನು ಬದಲಿಸು ಗುರಿ? ಆದ್ರೆ ನಮ್ಮ ಸಮಯ ದಾಟಿ ಆಯ್ತಲ್ಲ. ನಿನ್ನ ಜೀವನದ ಗುರಿ ಏನು? ಕೌರವನಿಗೆ ಜಯ ತಂದುಕೊಡುದಲ್ವಾ? ಶರಸಂಧಾನವನ್ನು ನಡೆಸಿದ ಆಮೇಲೆ ನಿನ್ನಲ್ಲಿ ಕೇಳಿದೆ. ಹೌದು, ಒಬ್ಬ ಸಮರ್ಥನಾದಂತಹ ಯೋಧ ಯುದ್ಧ ನ್ಯಾಯವನ್ನು ಅತಿಕ್ರಮಿಸಿ ಹೋರಾಟವನ್ನು ಮಾಡುವುದಕ್ಕಾಗುವುದಿಲ್ಲ. ಇಲ್ಲಿಗ ಅನ್ಯಾಯ ಬಹಳ ಆಗಿದೆಯೋ ಇಲ್ಲೋ ಅನ್ನೋದು ಪ್ರಶ್ನೆ ಅಲ್ಲ. ಈ ಜಾಗಕ್ಕೊಂದು ಮೊದಲಿನಿಂದಲೂ ಒಳ್ಳೆ ಹೆಸರು ಉಂಟು. ಹೌದು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಲ್ವಾ? ಈ ಕುರುಕ್ಷೇತ್ರ ಕುರು ಮಹಾರಾಯನಿಂದ ಸಿದ್ಧವಾದಂತಹ ಈ ಪ್ರದೇಶ ಕುರುಕ್ಷೇತ್ರ, ಅದು ಧರ್ಮಕ್ಷೇತ್ರವಾಗಿ ಮಾನಿತವಾಗಿದೆ. ಮೊನ್ನೆ ಯುದ್ಧಾರಂಭದಲ್ಲಿ ಹಾಗೆ ಆಡಿದ್ರು ಇದರ ಬಗ್ಗೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರ, ಇದರಲ್ಲಿ ನಾವು ಅಧರ್ಮವನ್ನೆಲ್ಲ ಆಚರಿಸಬೇಕಾದ. ಇಂದು ದ್ವೈರಥ ಯುದ್ಧಕ್ಕೆ ಪಂಥಾಹ್ವಾನವನ್ನು ನೀಡಿದಂತಹ ನಾನು ಯುದ್ಧ ಧರ್ಮವನ್ನು ಅತಿಕ್ರಮಿಸಿ ಎಲ್ಲಿಯಾದರೂ ಶರದ ಸಂಧಾನಕ್ಕೆ ವಿಗತಿಯನ್ನು ಒದಗಿಸಿದೆ, ಅಂದ್ರೆ ಗತಿ ಬೇರಾಗಿಸಿದೆ. ಅದೇ ನಮ್ಮದಾದ ಅಪರಾಧ ಕಾರಣವಾಗಿ ಪರಿಣಮಿಸಿತು. ಅವನಿಗೆ ಉಳಿಸಿಕೊಳ್ಳುವುದಕ್ಕೆ ಬೇರೆ ದಾರಿಯನ್ನು ಆಶ್ರಯಿಸುವುದಕ್ಕೂ ಅನುಸರಿಸುವುದಕ್ಕೂ ನಾವೇ ಸಂದರ್ಭ ಕೊಟ್ಟಾಗಿ. ಇದು ಧರ್ಮ ತಪ್ಪುದು ಯಾರು ಗೊತ್ತುಂಟ? ನೀನೀಗ ಬಾಣ ಪ್ರಯೋಗಿಸಿದ್ರೆ ಅವನು ರಥವನ್ನು ತಗ್ಗಿಸಿದ್ರೆ ಅದು ಅಲ್ಲಿ ಅಧರ್ಮ ಆಗುದು. ಹಾಗಿರುವಾಗ ನೀನು ಗುರಿ ಬದಲಿಸಿದ ಅಧರ್ಮ ಅಂತ ಆಗುದಿಲ್ಲ. ಅಲ್ಲ, ಯಾರು ಹೇಳುದು? ಅವರಿಗೆ ಅಧರ್ಮ ಮಾಡ್ತಾರೋ ಇಲ್ಲೋ ಅನ್ನೋದು ಆಮೇಲಿನ ಪ್ರಶ್ನೆ ಅಲ್ವೋ? ಉತ್ತರ ಏನು ಬರ್ತದೆ ಅನ್ನುವುದನ್ನು ಯೋಚಿಸಿ ಎಲ್ಲ ಪ್ರಶ್ನೆ ಕೇಳುದು. ಪ್ರಶ್ನೆ ಮೊದಲು ಕೇಳುದು, ಅದಕ್ಕೇನು ಉತ್ತರ ಬರ್ತದೆ ಮತ್ತೆ ಅವರು ಕೊಡ್ತಾರೆ, ಅದು ಪ್ರಶ್ನೆ ಬೇರೆ. ಇಂಥದೇ ಉತ್ತರ ಬರಲಿ ಎನ್ನುವುದಕ್ಕಾಗಿ ಪ್ರಶ್ನೆ ಕೇಳುವುದಲ್ವಲ್ಲ. ಅಲ್ಲ, ಆದ್ದರಿಂದ ಶರ ಪ್ರಯೋಗವಾದ ಮೇಲದ್ದಾದಂತಹ ಪ್ರತಿಕ್ರಿಯೆ ಅವರ ಪಾಳೆಯದಿಂದ ಏನು ಅದು ಏನು ಮಾಡಿದ್ರು ಇಟ್ಟ ಗುರಿಯನ್ನು ಬದಲಿಸುವುದಕ್ಕೆ ಸಾಧ್ಯ. ಅಂದ್ರೆ ಇದು ಸರ್ಪಮುಖಿ ಬಾಣ ಮೇಲೆ ಹಾರುವುದಲ್ವಾ, ಇದಕ್ಕೆ ಮೇಲೆ ಹೋಗುವ ಅಭ್ಯಾಸ ಇರುವುದು. ಆದ್ರಿಂದ ಹಾಗೆ ಗುರಿ ಇಡು ಅಂತ ಹೇಳುದು ಅಷ್ಟೇ. ಸರ್ಪಮುಖಿ ಶರ ಹೇಗೆ ಹೋಗ್ತದೆ ಅನ್ನುವುದನ್ನು ಯೋಚಿಸಿಯಲು ನಾನು ಗುರಿ ಹಿಡಿದದ್ದು. ಹೌದು, ಈಗ ಅದರ ಮುಖ ಎಷ್ಟು ಮೇಲೆ ಉಂಟು ಅನ್ನುವುದನ್ನು ನೋಡಿ ಲೆಕ್ಕಾಚಾರ ಮಾಡಿ ಗುರಿ ಇವತ್ತೊಂದು ಬದಲಿಸಿದ್ರೆ ನನ್ನ ಮಾತಿಗೆ ಇವತ್ತೊಂದು ಕೇಳಿ ಆಗಿದೆ. ಒಂದು ಶರ ಸಂಧಾನ, ನಾಲ್ಗೆ ಒಂದು ಕುಟಿಲ ವಿದ್ಯೆ ನಮ್ಮಲ್ಲಿಲ್ಲ, ಅಡಿ ಹಿಡಿಯುವ ಅಧರ್ಮದಲ್ಲಿ ನೀನರಿಯ ಹೊರಸಾರು.
ಪ್ರಯೋಗಿಸಿದ್ದಿ ಪುಣ್ಯಾತ್ಮ, ಸ್ವಲ್ಪ ಕೆಳಗೆ ಬಿಡುವುದಕ್ಕೆ ಆಗಲಿಲ್ಲ ನಿನಗೆ. ಅದು ಅರ್ಜುನನಿಗೆ ಏನಾದ್ರೂ ಮಾಡಿದ್ದ? ಏನೂ ಆಗ್ಲಿಲ್ಲ. ಆತನ ಕಿರೀಟವನ್ನು ಹಾರಿಸಿದ್ದು ಅಷ್ಟೇ. ಈಗ ನಾನು ಕತ್ತಿದ್ದೆ. ಅಲ್ಲ ಈಗೇನಾಯ್ತು? ಈಗ ನನಗೊಂದು ಅವಕಾಶ ಕೊಡು ಅಂತ. ಕೊಟ್ಟರೆ? ಮತ್ತೊಮ್ಮೆ ತೊಡು ಬಾಣವನ್ನು ಕೊಟ್ಟರೆ ದೊಡ್ಡರೆ ನಾನು ಕಚ್ತೇನೆ ಅವನ. ಬಹಳ ಆಶ್ಚರ್ಯ ಆಯ್ತಲ್ಲ ಇದು. ಆಶ್ಚರ್ಯ! ರಣಕ್ಷೇತ್ರದಲ್ಲಿ ಹರಿದ ರಕ್ತದ ಹೊಸರಿನಿಂದ ಕೆಸರೆದ್ದಂತಹ ಭೂಮಿಯಲ್ಲಿ ಹೊರಳಾಡುತ್ತಾ ಸರ್ಪಜಾತಿಗೆ ಸಂಬಂಧಿಸಿದಂತಹ ಒಂದು ವ್ಯಕ್ತಿ ನನ್ನ ಮುಂಭಾಗದಲ್ಲಿ ಬಂದು ಇನ್ನೊಮ್ಮೆ ಪ್ರಯೋಗಿಸಿದ ಶರ ಮತ್ತೊಮ್ಮೆ. ಏನು ಆಶ್ಚರ್ಯ! ಶರ ಹಾಗೆ ಬರುವುದಕ್ಕೆ ಸಾಧ್ಯ ಬೇರೆ ಯಾರು ಆಗಿರುವುದಿಲ್ಲ. ಯಾರಯ್ಯ ನೀನು? ನನ್ನ ಹಿತೈಷಿ, ಈ ಸಮಯಕ್ಕೆ ಬಂದಮ್ಮ. ಎಲ್ಲಿದ್ದ ಇಷ್ಟರವರೆಗೆ? ನನ್ನ ತಂದೆ ತಕ್ಷಕ ಕಾಂಡ ವನದಲ್ಲಿ ನನ್ನ ತಂದೆ ತಾಯಿಯ ಜೊತೆಗೆ ವಾಸಿಸುತ್ತಾ ಇದ್ದೆ. ಅಲ್ಲಿರುವಂತಹ ಗಿಡಮೂಲಿಕೆಗಳು ನನ್ನ ತಾಯಿಗೆ ಅವಶ್ಯಕವಾಗಿ ಬೇಕಾಗಿತ್ತು. ಅದಕ್ಕಾಗಿ ನಮ್ಮ ತಂದೆ ನಮ್ಮನ್ನು ಕಾಂಡ ವನದಲ್ಲಿ ಇರಿಸಿ ಅವರು ತಪಸ್ಸಿಗೆ ಕುರುಕ್ಷೇತ್ರಕ್ಕೆ ತೆರಳಿದರು. ಅಗ್ನಿಗೆ ಅಜೀರ್ಣವಾದಂತಹ ರೋಗ ನಿಮಗೆ ತಿಳಿದಿರಬೇಕಲ್ಲ. ಹಾಗಾಗಿ ಅವನು ನೇರವಾಗಿ ಕೃಷ್ಣನ ಬಳಿಗೆ ಬಂದ. ನನ್ನ ಈ ರೋಗಕ್ಕೆ ಏನು ಪರಿಹಾರ ಎಂಬುದಾಗಿ ಕೇಳಿದಾಗ ಪರಿಹರಿಸಿ ಕೊಡಬೇಕು, ಅದಕ್ಕಾಗಿ ಕೃಷ್ಣ ಆಯಿತು ಅಂತ ಹೇಳಿದ. ಆಮೇಲೆ ಕಾಂಡವ ದಹನಕ್ಕಾಗಿ ದಹನವನ್ನು ಪ್ರಾರಂಭಿಸಿತ್ತು. ಕೃಷ್ಣಾರ್ಜುನ ರಕ್ಷಣೆಗಾಗಿ ಕೃಷ್ಣಾರ್ಜುನರೇ ನಿಂತರು. ಕಾಂಡವ ನಮಗೂ ಅರ್ಜುನ ಹತ್ರ ಬಂದು ಬ್ರಾಹ್ಮಣ ರೂಪದಿಂದ ಕೇಳಿದ್ದಂತೆ, ಕಾಂಡವನವನ್ನು ದಹಿಸಲಿಕ್ಕೆ ಒಪ್ಪಿಗೆ ಕೊಟ್ಟದ್ದಂತೆ. ಆಮೇಲೆ ಕೃಷ್ಣಾರ್ಜುನ ಜೊತೆಯಾಗಿ ಹೋರಾಟಕ್ಕೆ ನಿಂತಾಗ ಅವರಿಗೆ ಬೇಕಾದದ್ದನ್ನಲ್ಲಿ ಇವನೇ ತಂದು ಕೊಟ್ಟದ್ದಂತೆ. ಆಮೇಲೆ ಇವ ಸುಟ್ಟು ಮುಗಿಸಿದ್ದಂತೆ ಕಥನ ಮುಗಿತು. ಅದು ಪ್ರಾರಂಭವಾಯಿತು. ಎಷ್ಟೋ ಗಿಡ ಮರ ಪಕ್ಷಿ ಪ್ರಾಣಿಗಳೆಲ್ಲ ಸತ್ತು ಹೋದವು. ಎಷ್ಟಿರ್ತದೆ ಇದನ್ನೆಲ್ಲ ಹೋಗ್ತಿ. ಹೌದು. ಆಮೇಲೆ ಇದನ್ನು ಕಂಡಂತಹ ನನ್ನ ತಾಯಿ ನನ್ನ ಬಾಲವನ್ನು ಕಚ್ಚಿ ಮೇಲಕ್ಕೆ ಹಾರಿ ನನ್ನನ್ನು ರಕ್ಷಿಸಲಿಕ್ಕೆ. ಹೌದು. ಇದನ್ನು ಕಂಡಂತಹ ಕೃಷ್ಣ ಅರ್ಜುನನಿಗೆ ಸೂಚನೆಯನ್ನು ನೀಡಿದ. ಅಲ್ಲಿ ನೋಡು, ಹಾವೊಂದು ತಪ್ಪಿಸುವುದಕ್ಕೆ ಯತ್ನಿಸುತ್ತಾ ಇದೆ. ಇದನ್ನು ಕಂಡಂತಹ ಅರ್ಜುನ ತನ್ನ ಮಕ್ಕಳಿಕೆಯಲ್ಲಿದ್ದಂತಹ ಬಾಣವನ್ನು ಪ್ರಯತ್ನಿಸಿದ. ನನ್ನ ತಾಯಿಯ ಶಿರಚ್ಛೇದನವಾಯಿತು. ನನ್ನ ಬಾಲವು ಹೋಯಿತು. ಬಾಣ ಬಿಟ್ಟ. ನನ್ನ ತಾಯಿ ಸತ್ತು ಹೋದಳು. ಹಾಗಾಗಿ ಆ ಅರ್ಜುನ ನನ್ನ ಶತ್ರು. ಆದಷ್ಟು ಬೇಗ ಬಾಣವನ್ನು ಹೂಡು. ನಾನು ಅದರಲ್ಲಿ ಕುಳಿತುಕೊಂಡು ಆ ಅರ್ಜುನನಿಗೆ ಕಚ್ಚಿದ್ದೇನೆ. ಅರ್ಜುನನ ನಾಶವನ್ನು ಹಂಬಲಿಸಿದ ನೀನು ನಾನು ಪ್ರಯೋಗಿಸಿದಂತಹ ಸರ್ಪಮುಖಿಯಾದ ರೌದ್ರಾಸ್ತ್ರದಲ್ಲಿ ಈ ತನಕ ಸೇರಿಕೊಂಡಿದ್ದೆ. ಅಗುದಾ ಇದು ಅಶ್ವಸೇನ ನಾಮಕನಾದಂತಹ ಸರ್ಪವೇ, ತಕ್ಷಕ ಸೂನುವಾದಂತಹ ನೀನು ನಿನಗಿರಬಹುದಾದಂತಹ ಪ್ರತೀಕಾರದ ಬುದ್ಧಿಯನ್ನು ಊರ್ಜಿತವಾಗಿ ಉಳಿಸಿಕೊಂಡು ಅರ್ಜುನನ ಸಾಮಾನ್ಯ ನಿರೀಕ್ಷಿಸುತ್ತಾ ಇದ್ದಮ್ಮ ನನ್ನ ಅತ್ಯಮೂಲ್ಯವಾದಂತಹ ಒಂದು ಶರದ ಯೋಗ್ಯತೆಯನ್ನು ಹಾಳೆಸಗುವ ಹಾಗೆ ನನಗೆ ಗೊತ್ತಿಲ್ಲದಂತೆ ಬಂದದರಲ್ಲಿ ಅಂತರ್ಹಿತನಾಗಿ ಹೋದೆ. ಅದರ ಮೌಲ್ಯವೂ ಕುಸಿಯಿತು.
ನನ್ನ ಉದ್ದೇಶವೂ ಪೂರ್ತಿಯಾಗಲಿಲ್ಲ. ಈಗ ಮತ್ತೊಮ್ಮೆ ಪ್ರಯೋಗಿಸುವುದು ಏನು? ಇನ್ನೊಬ್ಬರ ಸಹಾಯವನ್ನು ಹೊಂದಿ ಕಾಳಗದಲ್ಲಿ ವಿರೋಧಿಗಳನ್ನು ನಾಶ ಮಾಡಬೇಕಾದ ಒಬ್ಬಾತ ದುರ್ಬಲ ಕರ್ಣ ಅಂತ ಭಾವಿಸಿದೆಯೋ? ನಿನ್ನ ಅವಶ್ಯಕತೆ ನನಗಿಲ್ಲ. ಕರ್ಣ ಕರ್ಣ ಸ್ವಲ್ಪ ಕೀಳು ಮಾಡೋದಿಲ್ಲ ಕಟ ನಿನಗೆ ಯಾರು ವಿರೋಧಿಯೋ ಅವನಿಗೆ ಹೌದಾ? ಹಾಗಿರುವಾಗ ನಿಮ್ಮ ಇಬ್ಬರ ವಿರೋಧಿ ಅರ್ಜುನ ಅಂತ ಆದ ಮೇಲೆ ಅದು ಇಬ್ಬರು ಬಹಳ ಮಂದಿಗಳು ಇರ್ಬೋದು ಅರ್ಜುನ. ಅಲ್ಲ, ಆದ್ರೆ ಈ ಗಳಿಗೆಯಲ್ಲಿ ನೀವಿಬ್ಬರು ಮನಸ್ಸು ಮಾಡಿದ್ರೆ ಅರ್ಜುನ ಈ ಸ್ಥಳದಲ್ಲಿ ಸಾಯ್ತಾನೆ. ಅದಕ್ಕೆ ನೀವಿಬ್ಬರು ಮನಸ್ಸು ಮಾಡಬೇಕಾಗ್ತದೆ. ಆದ್ರಿಂದ ಈ ಬಾಣ ಹೇಗೆ ಹೇಳ್ತದೆ, ಈ ಹಿಂದೆ ತ್ರೇತಾಯುಗದಲ್ಲಿ ರಾಮನಾದ ಬಿಟ್ಟ ಬಾಣ ಮತ್ತೊಮ್ಮೆ ಬರ್ತಿತ್ತಂತೆ. ಹಾಗೆ ಈ ಲೋಕದಲ್ಲಿ ಬೇರೆ ಯಾರಿಗಾಗಲಿಲ್ಲ. ಈಗ ನಿನಗಾಗಿದೆ, ಬಿಟ್ಟ ಬಾಣ ಇಲ್ಲಿ ಬಂದಿದೆ. ಆಗಲೇ ಅದು ಮಾತನಾಡುತ್ತಿದ್ದರೆ ನೀನು ನಾನು ಹೇಳಿದಂತೆ ಕೊರಳಿಗೆ ಬಿಡುಗಡೆ ಬಿಟ್ಟು ಪುರಕ್ಕಾಗಿ ಗುರಿಡ್ತಿದ್ದೇನೆ. ಮರ್ಯಾದಾ ಪುರುಷೋತ್ತಮನೆಂದು ಖ್ಯಾತಿಯನ್ನು ಗಳಿಸಿದ ಶ್ರೀರಾಮಚಂದ್ರ ಪ್ರಯೋಗಿಸಿದ ಸಜೀವಾಸ್ತ್ರಗಳು. ಹೌದು, ಪಾತಾಳ ಗಂಗೆಯಲ್ಲಿ ಸ್ನಾನವನ್ನು ಪೂರೈಸಿ ಪವಿತ್ರಾತ್ಮರಾಗಿ ಆಮೇಲೆ ಮೂಡಿಗೆಯನ್ನು ಬಂದು ಸೇರ್ತಾ ಇತ್ತು. ಹೌದಲ್ಲ ಅನ್ನುವುದನ್ನು ನಾನು ಕೇಳಿಬಲ್ಲೆ. ಶ್ರೀರಾಮನಿಗೆ ಸಮಾನ ನೀನು. ಇದು ರಕ್ತದಲ್ಲಿ ನಿಂತು ಬಂದದ್ದು. ಪಾತ ಏನು ಇಲ್ಲಿ ಆದ್ರೆ ಇದರ ಅವಶ್ಯಕತೆ ಇಲ್ಲ. ಪುರುಷಿ ಖಂಡಿಯ ನೆವದೊಳಗಿದ ಗೌರವ ತಿಲಕ ನಂಬಿಕೆ ಇಳಿದು ನಡೆದ ಕೌರವ ಸೇನೆಯಲ್ಲಿ ಸೇನಾಧಿಪತ್ಯವನ್ನು ಮೊದಲಿಗೆ ಕೊಟ್ಟದ್ದು ಭೀಷ್ಮಾಚಾರ್ಯರಿಗೆ. ಹೌದು. ಆಗ ನೀನು ಏನ್ ಹೇಳಿದ್ದು? ಮುದಿದರನ ಬಡ ಭೀಷ್ಮ ಹೇಳಿದ್ಯಾ? ಇಂತಹ ಮುದುಕರಿಗೆ ಸೇನಾಧಿಪತ್ಯವನ್ನು ಕೊಡುವುದರ ಮೂಲಕವಾಗಿ ಪಾಂಡವ ಸೇನೆ ತಪ್ಪಳ್ತಟ್ಟೆ ನಗರ್ತ ಹೇಳಿ ನೀನಲ್ಲ. ಪದ ಬೇರೆ ಪ್ರಸಂಗ ಹೋಗಲಿ. ಅಲ್ಲ, ನೀನು ಹೇಳಿದೌದಾ? ಹೌದಾ? ಮುದುಕನಿಗೆ ಅಂತ ಹೌದಾ? ಆದರೆ ಆ ಕಾಲದಲ್ಲಿ ಸಡಿಲಿದ ಮುದುಕ ಹೇಳಿದ್ಯಾ? ಆಗ ಭೀಷ್ಮ ಏನ್ ಹೇಳಿದ್ದು? 10,000 ಮಕ್ಕಳಾಧಿಪತಿಗಳ ಶಿರವನ್ನು ತರಿತೇನೆ ದಿನ ಒಂದಕ್ಕೆ. ಹೌದಾ? ಮಾಡಿದ್ರಲ್ಲ. ಹೌದಾ? ಅಷ್ಟೇ ಅಲ್ಲ, ಹನುಮಂತ ಮೇಲೆ ಇದ್ದಾನೆ, ತಲೆಯನ್ನು ತಿರುಗಿಸ್ತೇನೆ ಹೇಳಿದ್ರ. ಚಕ್ರವಂ ಪಿಡಿಯನಿಂದ ಚಕ್ರಿಯ ಕೈಯವರು ಚಕ್ರವಂ ಪಿಡಿಯಿಸುವ ಕೃಷ್ಣ ಕೈಯಲ್ಲಿ. ಹೌದಾ? ಈಗ ಆ 3 ಕಾರ್ಯ ಮಾಡಿಸಿ ಅವರಿಗೆ ಏನಾದ್ರು ಪ್ರಯೋಜನ? ಆಚಾರ್ಯರು ಹೇಳಿದ್ದಕ್ಕೆ ತಪ್ಪುದಿಲ್ಲ. ಆಚಾರ್ಯರು ಹೇಳಿದ್ದಕ್ಕೆ ತಪ್ಪಿಲ್ಲ. ಆದ್ರೆ ಪಾಂಡವರ ಒಬ್ಬರನ್ನಾದ್ರೂ ಕೊಲ್ತೆ ಅಂತ ಹೇಳ್ತಾ ಇದ್ರೆ ಅವರು ಮೊದಲು ಹೇಳಲೇ ಇಲ್ಲಲ್ಲ. ಅದು ಯಾಕೆ ಹೇಳಿಲ್ಲ? ಪಾಂಡವರ ಅಲ್ಲ ಹೇಳಿದ್ರಂತೆ, ಪಾಂಡವರ ಇವರ ನೋಯಿಸೆ ಗೆಲುವು ನಿನ್ನ ಅದೃಷ್ಟ. ಅದು ಆಗುದಿಲ್ಲ. ಈಗ ಪಾಂಡವರ ಐವರಲ್ಲಿ ಒಬ್ಬರನ್ನು ಕೊಲ್ಲುತ್ತಿದ್ರೆ ಅವರು ಪ್ರಯತ್ನ ಮಾಡಿದಕ್ಕೆ ಫಲ ಬರ್ತದೆ. ಪಾಂಡವರನ್ನು ಯಾಕೆ ಅವರಿಗೆ ಮೊಮ್ಮಕ್ಕಳು ಅವರೇ ಸಾಕಿದ. ಹಾಗಾದ್ರೆ ಅವರ ನಿರ್ಣಯ. ಹಾಗಾದ್ರೆ ಅವರಿಗೆ ಪಾಂಡವರು ನಮ್ಮವರು ಮೊಮ್ಮಕ್ಕಳು ಬದುಕಬೇಕೆಂಬ ಆಸೆ ಇದ್ದುದರಿಂದ ಅವರನ್ನು ಕೊಲ್ಲದೆ ಉಳಿದ್ರು. ಹೌದಾ? ಹಾಗೆ ಅಂತ ಶಿಖಂಡಿಯ ನೆವದಿಂದ ಸರಳ ಮಂಚ ಸೇರಿದ್ರು. ಹೌದಾ? ಅವರು ಹಾಗೆ ಸತ್ತು. ಮತ್ತೆ ಇವರು ನಿಮ್ಮ ಗುರುಗಳಿದ್ದಾರಲ್ಲ, ಆ ಕಲಶ ಸಂಭವರು ದ್ರೋಣಾಚಾರ್ಯ ಮಗ ಚಿರಂಜೀವಿ ಎಂಬ ಅಶ್ವತ್ಥಾಮ ಗೊತ್ತಿದ್ದರೂ ಕೂಡ ಅಶ್ವತ್ಥಾಮ ಅಥವಾ ಎಂಬ ವಿಷಯವನ್ನು ಕೇಳಿ ಸ್ವರ್ಗಕ್ಕೆ ಹೋದ್ರಂತಲ್ಲ. ಆಚಾರ್ಯರ ಮೇಲೆ ಇಷ್ಟು ಕೋಪ ಅಲ್ಲ, ಹಾಗಲ್ಲ. ಈಗ ಕೌರವರಿಗೆ ಬೇಕಾಗಿ ದುಡಿಯುವುದಕ್ಕೆಂತ ಆ ಸ್ಥಳಕ್ಕೆ ಬಂದ ಮೇಲೆ ಅವರು ನ್ಯಾಯಯುತವಾಗಿ ನಿಷ್ಠೆಯಿಂದ ಮಾಡಬೇಡ ಕಾರ್ಯ. ಹೌದಾ? ಆ ಕ್ಷಣದಲ್ಲಿ ವಿತಕ್ಷತೆ ಬಿಟ್ಟು ಹೋದ್ರಲ್ಲ, ಮತ್ತೆ ಇಲ್ಲಿ ಯುದ್ಧ ಮಾಡುದು ಯಾರು? ಸರಿ ಸರಿ. ಹೌದಾ? ಅವರಿಬ್ಬರನ್ನು ಕೌರವ ನಂಬಿ ಕೆಟ್ಟ. ಈಗ ಕೊನೆಯದಾಗಿ ನಿನ್ನನ್ನು ನಂಬಿದ.
ನಿನ್ನಂತ ಭಾಗ್ಯವಂತ ಯಾರು ಇಲ್ಲ ಅಂತ ನಾನು ಭಾವಿಸಿದ್ರೆ ಈಗ ನೋಡಿದ್ರೆ ನಿನ್ನಂತ ಹಣೆ ಬರ ಕೆಟ್ಟವ ಯಾರು ಇಲ್ಲ. ಮತ್ತೆ ಇಲ್ಲದ್ರೆ ಹೀಗೆ ಮೋಸ ಮಾಡುವುದಾ? ನೀನು ಆತ್ಮಹತ್ಯೆಗೆ ಪರೀಕ್ಷಾ ಹತ್ತಿರವರೆಗೆ ಹೊರಟಾಗ ನಿನ್ನ ಪ್ರಾಣ ಉಳಿಸಿದ್ಯಾರು? ಕೌರವ ಹೌದಾ? ನಿನ್ನ ಪ್ರಾಣಕ್ಕೆ ನಾನು ಹೊಣೆ, ನಿನ್ನ ಪ್ರಾಣ ಉಳಿಸ್ತೇನೆ, ಉಳಿಸು ಹೇಳಿದ ಹೌದಾ? ಆಗ ಕರ್ಕೊಂಡು ಬಂದು ಅಂಗದೇಶದ ಅಧಿಕಾರ ನೀಡಿದ ಕೌರವ. ಆ ನೆನಪು ನಿನಗೆ ಉಂಟಾ? ನಿನಗೆ ಅನ್ನದ ಋಣವು ಇರುವುದು ಹೌದುತ್ತಾದ್ರೆ ಈ ಹೊತ್ತಿನಲ್ಲಿ ಆ ಸರ್ಪಮುಖಿ ಬಾಳು ಪ್ರಯೋಗಿಸುವ ಮೂಲಕವಾಗಿ ಈಗ ಅವರಿಗೆ ಪ್ರಯೋಗಿಸುವುದಕ್ಕೂ ಕೌರವನ ವಿಶ್ವಾಸಕ್ಕೆ ಸಂಬಂಧ. ಮತ್ತೆ ನೀನು ಬಾಣ ಪ್ರಯೋಗಿಸಿದ್ದರೆ ಅರ್ಜುನ ಸಾಯುತ್ತಿದ್ದ, ಈ ಹಸ್ತಿನ ಅಧಿಕಾರಿ ಕೌರವ ಆಗುತ್ತಿದ್ದ. ಸುಮ್ಮನೆ ಈಗ ಅಶ್ವಸೇನನ ಗತಿಯನ್ನು ನಾವೇ ಕಂಡಿದ್ದೇವೆ. ಏನು? ನಾನು ಪ್ರಯೋಗಿಸುವುದಿಲ್ಲ ಅಂತ ಅವನನ್ನು ಕೊರಳಿಗೆ ಕೈ ಹಾಕಿ ದಬ್ಬಿದರೆ ಅವನೇ ಪ್ರಯೋಗಗೊಂಡ. ಅರ್ಜುನನ ಮೇಲೆ ಅವನೇ ಪ್ರಯೋಗ. ಏನಾಯ್ತು ಅವನ ಗತಿ? ಹೌದಾ? ಅವನನ್ನು 6 ತುಂಡು ಮಾಡಿ ಏನು ಅಶ್ವಸೇನನ ಸಾಮರ್ಥ್ಯ ಅಷ್ಟೇ ಇರುವುದು. ನನ್ನ ರಕ್ತಗ್ರಹಣದಿಂದ ಗೆಲ್ಲುವುದಾದ್ರೆ ಅಮಾಗಬೇಕು. ಈಗ ನಿನಗೆ ಗೆಲ್ಲಬೇಕು ಅಂತ ಆಸೆ ಹೇಗೂ ಇಲ್ಲ, ಕೌರವರನ್ನು ಗೆಲ್ಲಿಸಬೇಕು ಅಂತ ನಿನಗೆ ಆಸೆ ಇಲ್ಲ. ಆದ್ರಿಂದ ಅಷ್ಟೇ ಅಲ್ಲ, ಈಗ ಸಾರಥಿಯಾಗಿ ನನ್ನ ಮಾತು ಕೇಳಿದ್ಯಾ? ಮುಂದೆ ಹೇಳ. ಏನು ಸ್ವಲ್ಪ ಹೊತ್ತಿಲ್ಲ. ಹೌದು, ಸುಮ್ಮನೆ ನಮ್ಮೊಳಗೆ ವಿವಾದ ಇಲ್ಲ. ಈಗ ನೀನು ಸ್ವಲ್ಪ ಹೊತ್ತಿಗೆ ಬೇಕಾಗಿ ಬಾಣ ಪ್ರಯೋಗ ಮಾಡಿ ಇನ್ನೊಮ್ಮೆ ಯಾಕೆ ಅವಕಾಶ ಕೊಟ್ಟದ್ದು? ಈಗ ಆಗಲೇ ಅದಾಗುದಿಲ್ಲ. ನಾನು ಹೇಳಿದ ಮಾತನ್ನು ಯಾವಾಗ ನೀನು ಕೇಳುವುದಿಲ್ಲ, ನಾನು ಯಾಕೆ ನಿನ್ನ ಸಾರಥಿಯಾಗಬೇಕು? ಒಪ್ಪಿಕೊಂಡಂದ್ರೆ ನೀವು ಈಗ ಒಂದು ಕಾಲದ ಅವಧಿ. ನಾನು ಕೌರವ ಒಂದು ದಿವಸಕ್ಕೆ ಹೌದು, ಕೌರವ ಒಪ್ಪಿಕೊಂಡ ಮೇಲೆ ಒಂದು ದಿವಸಕ್ಕೆ ಬಂದಿದ್ದೇನೆ. ಆದ್ರೆ ಒಂದು ಹೇಳಿದ್ದೇನೆ, ನನ್ನ ಮಾತನ್ನು ಯಾವಾಗ ಕರ್ಣ ಕೇಳುವುದಿಲ್ಲವೋ ಕೇಳುವವರೆಗಿದ್ದೇನೆ. ಕೇಳುತ್ತಿಲ್ಲ ಅಂತಾದ್ರೆ ನಾನು ಆ ಕ್ಷಣದಲ್ಲಿ ಹಿಡಿದು ಬರ್ತೇನೆ ಅಂತ ಹೇಳಿದ್ದೇನೆ. ಆದ್ರೆ ನನ್ನ ಮಾತು ಕೇಳಲಿಲ್ಲ ನೀನು. ನಿನಗೆ ಹೇಗೂ ಇನ್ನೂ ಜಯ ಆಗುದು ಖಂಡಿತ ಆಗ್ಲಿಕ್ಕಿಲ್ಲ. ಯಾಕೆ? ಒಳ್ಳೆ ಅವಕಾಶ ಬಿಟ್ಟಲ್ಲ. ನಿನ್ನಂತಹ ಮೂರ್ಖ, ನಿನ್ನಂತಹ ಹುಂಬ ಈ ಲೋಕದಲ್ಲಿ ಯಾರೂ ಇಲ್ಲ. ಕೌರವರಿಗೆ ಗೆಲ್ಲಕ್ಕಿಲ್ಲ, ನೀವು ಗೆಲ್ಲುವುದಿಲ್ಲ. ಗೊತ್ತಾಯ್ತಲ್ಲ? ನಾನು ಹೋಗ್ತೇನೆ, ಹೋಗ್ತೇನೆ, ಸರಿ ಬರ್ತೇನೆ. ಇದು ಅಲುಗಾಡುವ ಹಲ್ಲಿದ್ದಾರೆ, ಜಗಿಲಿಕ್ಕೂ ಆಗುವುದಿಲ್ಲ, ಲೆಕ್ಕಕ್ಕೆ ಇಂಥದ್ದು ಹೋಗುವುದೇ ಒಳ್ಳೆಯದು. ತೊಂದರೆ ಇಲ್ಲ. ಮಹಾರಥಿ ಅಂತ ಕರೆಯಿಸಲ್ಪಟ್ಟವ ನನ್ನ ರಥವನ್ನು ನಾನೇ ನಡೆಸಿ ಮಾಡ್ತೇನೆ ಹೋರಾಟ. ದೈವವಿಹೀನ ನನ್ನ ದ್ರೌಪದಿ ರಣದ ಮುಳ್ಳಿಗಳು ಏನ ಮಾಡುವುದು ಅಗದ ಭೂತತ್ವವನ್ನು ನಿರ್ವಹಿಸಿ ಹೋರಾಟವನ್ನು ಮುನ್ನಡೆಸುತ್ತಾ ಮುಂದೆ ಸಾಗಿದರೆ ಎಂತಹ ದುರ್ವಿಧಿ ಪ್ರಾಪ್ತಿ. ಕೆಸರೆದ್ದಂತಹ ರಣಭೂಮಿಯಲ್ಲಿ ರಥದ ಗಾಲಿಗಳು ನೆಲದ ಆಳದಲ್ಲಿ ಹುದ್ದು ಹೋಗಿ ಕುದುರೆಗಳು ಸಮಸ್ಥಿತಿಯಲ್ಲಿ ನಿಲ್ಲಲಾರದೆ ಆಯಿತಂತಹ ಸನ್ನಿವೇಶವನ್ನು ಸೃಷ್ಟಿಸಿದರು. ಪ್ರಯತ್ನ ಪಟ್ಟರೂ ರಥವನ್ನು ಮೇಲಕ್ಕೆತ್ತುವುದ ಕವಳಿಗಳು ಸಾಮರ್ಥ್ಯ ಸಾರದೆ ಬಾಯಲ್ಲಿ ಬೆಣ್ಣೊರೆಯನ್ನು ಬಗೆಯಿಸ್ತಾ ಇತ್ತು. ದೈವವಿಹೀನನಲ್ಲ ಆದ್ರೂ ಕರ್ಣಿ, ರಣಧಭಿಮಾನಿ ದೇವತೆ ಮುಡಿದಳು ಅನ್ನೋದು ಸ್ಪಷ್ಟ. ಹಾಗೆಂದು ಹಂಬಲಿಸುತ್ತಾ ಇಲ್ಲೇ ಕುಳಿತಿರುತ್ತಾದ್ರೆ ನಿರ್ಣಯಿಸಿದ ಸಮಯದಲ್ಲಿ ಕರ್ನಾಟಕದ ಕಾಳಗ ಮುಗಿಯುವುದಿಲ್ಲ ಅನ್ನೋದು ಸ್ಪಷ್ಟ. ನಾನೇ ರಥ ಹಿಡಿದು ಮಾತಾಡಿಸುತ್ತೇನೆ. ತಾನರದ ಸರ್ವರು ಮೆಚ್ಚು ಬಂದದ ನೀಗೆ ಸಾವಧಾನದಿಂದ ಆಲಿಸುವಂತಹ ವ್ಯವಧಾನವನ್ನು ಹೊಂದೈತೆ. ಕಂಡ ಎಲ್ಲ ನನ್ನದಾದಂತಹ ಸ್ಥಿತಿಯನ್ನು ಈ ರಣಮಂಡಲದಲ್ಲಿ
ಕೆಸರೆದ್ದಂತಹ ರಣಭೂಮಿಯಲ್ಲಿ ರಥದ ಗಾಲಿಗಳು ಆಳಕ್ಕೆ ಇಳಿದು ಕುದುರೆಗಳು ಮುಗ್ಗರಿಸಿ ಮುಂದಕ್ಕೆ ರಥ ಚಲಿಸದೇ ಇದ್ದಂತಹ ಸನ್ನಿವೇಶವನ್ನು ಸೃಷ್ಟಿಸಿ ಅಯ್ಯ, ಚಂದ್ರವಂಶೋತ್ಪನ್ನನಾದ ಧರ್ಮರಾಯನ ತಮ್ಮನಾದ ಕುಂತಿದೇವಿಯ ಬಸಿರಿಂದ ಬಗೆದು ಧರ್ಮಾನುಜಾತ ಅನ್ನುವಂತಹ ಖ್ಯಾತಿಯನ್ನು ಗಳಿಸಿದ ನೀನು ಪ್ರಪಂಚದಲ್ಲಿ ಸಜ್ಜನ ಸಮ್ಮತವಲ್ಲದೇ ಇದ್ದ ಆಚಾರಕ್ಕೆ ಮನಬೆಳೆಸುವುದಕ್ಕಾದರೂ ಹೇಗೆ ಸಾಧ್ಯ? ಅಯ್ಯ, ಇಷ್ಟು ಹೀನವಾದಂತಹ ಸ್ಥಿತಿಗೆ ಬಂದು ನಿಂತಿದ್ದೇನೆ. ಆಯುಧ ಇಲ್ಲ, ಸಾರಥಿ ಬಿಟ್ಟು ಹೋದ, ರಥ ನೆಲದಲ್ಲಿ ಹೂತು ಹೋಗಿದೆ. ಇಷ್ಟೆಲ್ಲ ಒದಗಿದರೂ ನಿನ್ನೊಡನೆ ಕಲಹಕ್ಕಾಗಿ ಮೇಳೈಸುವ ಮನಸ್ಸು ಮೊದಲಿನಷ್ಟೇ ಸ್ಥಿರವಾಗಿಯೇ ಉಳಿದಿದೆ. ಕಲಹ ಕಾಣುವಡೀಗ ಅಲಸದು ಮನವು ಅಥವಾ ಅಲಸದು ಮತವು. ಆದರೆ ಸಮಬಲರಲ್ಲಿ ಹೋರಾಡಿ ಒದಗಿ ಬಂದಂತಹ ಸೋಲೋ ಗೆಲುವು ಅದನ್ನು ಪ್ರಾಮಾಣಿಕವಾಗಿ ಅಂಗೀಕರಿಸುವಲ್ಲಿ ಒಬ್ಬ ಯೋಧನಾದವನಿಗೆ ಸಂತೃಪ್ತಿ ಒದಗಿಸುತ್ತದೆ. ಅದಕ್ಕೆ ಹೊರತಾಗಿ ಒಬ್ಬ ದುರ್ಬಲನೊಂದಿಗೆ ಹೋರಾಡಿ ಗೆದ್ದರೂ ಅದನ್ನು ಗೆಲುವೆಂದು ತ್ರಿಲೋಕ ವಿಜಯಿಯಾದ ನಿನಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾದೀತು ಹೇಳು. ಆದ್ದರಿಂದ ನಿನ್ನಂತೆಯೇ ಸಮಬಲನಾಗಿ ಸಮಸ್ಥಿತಿಯಲ್ಲಿ ರಥವನ್ನು ನಿಲ್ಲಿಸಿ ಮತ್ತೆ ನಿನ್ನಲ್ಲಿ ಕಾಳಗಕ್ಕೆ ಒದಗಿ ಬರುವಂತಹ ಒಂದು ಅವಕಾಶಕ್ಕಾಗಿ ರಥವೆತ್ತುವುದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶವನ್ನು ಒದಗಿಸಿಕೊಡುವೆಯಪ್ಪ. ನಿನ್ನದಾದಂತಹ ಸಾಹಸವನ್ನು ಕಂಡಿದ್ದೇನೆ, ಮಾತ್ರ ಅಲ್ಲ ಯುದ್ಧ ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡು ಒಯ್ತೇನೆ. ನಿರಾಯುಧನಾದಂತಹ ನಿನ್ನ ಮೇಲೆ ಕೈ ಮಾಡುವ ಮನಸ್ಸು ನನಗೆ ಖಂಡಿತವಾಗಿಯೂ ಇಲ್ಲ. ಆದುದರಿಂದ ನಿನ್ನ ಮಾತನ್ನು ಕೇಳಿ ಇದೋ ಧರ್ಮವನ್ನು ಇಳಿಸಿದ್ದೇನೆ, ಅವಕಾಶವನ್ನು ಒದಗಿಸಿಕೊಟ್ಟಿದ್ದೇನೆ. ವಿಷಮದಿಂದ ಸಮಸ್ಥಿತಿಗೆ ಬಾ. ನಿನ್ನ ಮಾತಿನಲ್ಲಿ ವಿಶ್ವಾಸ ಇರಿಸಿ ಬೆನ್ನು ಹಾಕುತ್ತೇನೆ. ಏನು ಆಗುತ್ತದೆ ನಿನ್ನ ನಡೆಯನ್ನು ಅನ್ನೋದನ್ನು ತಿಳಿದುಕೊಳ್ಳುವುದೇ ಕಷ್ಟ ಸಾಧ್ಯವಾಗುತ್ತದೆ. ಇಲ್ಲದೆ ಇದ್ರೆ ಕಾಡಾಕಾಡಿಯಾದಂತಹ ಯುದ್ಧವನ್ನು ಮಾಡ್ತಾ ಇದ್ದವನು ಪಕ್ಕನೆ ಯುದ್ಧವನ್ನು ನಿಲ್ಲಿಸಿದ್ದಿ ಯಾಕೆಂತ ಕೇಳಿದ್ರೆ ಅವಕಾಶ ಮಾಡಿಕೊಡುವುದ? ಎಂತದ್ದು ಮಾಡುದು? ಇಲ್ಲದೆ ಇದ್ರೆ ಯೋಚನೆ ಮಾಡು. ರಾಜನೀತಿ ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನೀನು. ವೈರಿಯೊಬ್ಬ ಆಪತ್ಕಾಲದಲ್ಲಿ ಇರುವಾಗಲೇ ಅವನನ್ನು ಬಡಿಬೇಕು. ನೋಡಿದೆಯಾ, ಸಂಕಷ್ಟದಲ್ಲಿದ್ದಾನೆ, ಯೋಚನೆ ಮಾಡುವುದಲ್ಲ. ಇದೇ ಸಂದರ್ಭದಲ್ಲಿ ಮಹಾಸ್ತ್ರವನ್ನು ಪ್ರಯೋಗಿಸಬೇಕು. ಮರುಗುದ ಬಳಿಗ ಜಪಿದನೊಡಗಿದೆವುದ ಅಮರ ದಿಗ ಪಿತನಿ ಮಾದಿಲಿ ಬಿಟ್ಟಾಡು ಎಲ್ಲ ಮನದಲ್ಲಿ ಹಲವು ಹಂಬಲಿದ್ದಾಗಿರುವುದು ಅದನ್ನು ಬಿಟ್ಟಲಾರೆ ಗೋಯನೆ ದೊಡಲಾರೆ ಮೇಡಲಾಗಿ ಬಡಿಗಾಲ ಅದರ ಮೇಲೆ ಸದನಾರೆ ಅಮನದಿ ಜಾಗಿದಲ್ಲಿ ಓ ಮನಸ್ಸು ಜಪಿತಾನೆ, ಹಾಡಾಗಾಡಿಯಾಗಿ ಯುದ್ಧ ನಡೆಯುತ್ತಾ ಇದೆ. ಸರಿ, ಈ ಹೊತ್ತಿಗೆ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ದಾನೆ ಕಾಣಿ. ಆದ್ರೆ ನೀನು ಹೇಳ್ತಿ ವೈರಿಗೆ ಆಪತ್ತು ಒದಗಿದೆ, ಆದ್ದರಿಂದ ಹಿಂದೆ ಮುಂದೆ ನೋಡಬೇಡ, ಸರಳನ್ನು ಪ್ರಯೋಗಿಸು ಎನ್ನುವ ಹಾಗೆ ಶಪಥ ಹಾಕಿದವನು ನೀನೇ ಅಲ್ವಾ? ಉದಿಸಿದ ಸೂರ್ಯ ಅಸ್ತಮಿಸುವುದರ ಒಳಗಾಗಿ ಕೆಲಸ ಮುಗಿಸ್ತೇನೆ ಅನ್ನುವ ಹಾಗೆ ಮತ್ತೊಂದೆಡೆ ನೀನು ಅವಕಾಶ ಮಾಡಿಕೊಡ್ತೀನಿ. ಇನ್ನು ನಿನ್ನ ಕೆಲಸ ಪೂರ್ಣ ಆಗುವುದು ಯಾವಾಗ ಹೇಳು? ದೇವ್ರೆ, ಏನು ಮಾಡೋಣ ಹೇಳು? ಏನು? ಧನವನ್ನು ಎತ್ತಿದೆ ಅಂತಾದ್ರೆ ಒಮ್ಮೆ ತಿರುಗಿ ನೋಡಿದ್ರೆ ನನಗೆ ಕಾಣ್ತಾ ಇರುವುದು ಅವನ ಬೆನ್ನು. ಅವನನ್ನು ನೋಡುವಾಗ ಇಲ್ಲ, ದೇಹ ಕಂಪಿಸ್ತಾ ಉಂಟು. ನನಗೂ ಅವನಿಗೂ ಏನೋ ಒಂದು ಸಂಬಂಧ ಉಂಟು ಎನ್ನುವ ಹಾಗೆ ಮನಸ್ಸು ಮತ್ತೆ 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 ಎಚ್ಚರಿಸ್ತಾ ಉಂಟು. ಧನವನ್ನು ಎತ್ತುವುದಕ್ಕೆ ಸಾಧ್ಯ ಇಲ್ಲ. ಓ ಮನಸ್ಸಿನ ಬಿದ್ದನೆ,
ಸಕಲವನ್ನು ತಿಳಿದಂತ ಲೋಕನಾಯಕನೇ ತಿಳಿ, ವಂಚಿಸಬೇಡ. ಅವ ಯಾರು ಅಂತ ಸ್ಪಷ್ಟವಾಗಿ ನನಗೆ ಹೇಳು, ಅಲ್ಲದಿದ್ರೆ ನನ್ನ ಮನಸ್ಸಾಡುತ್ತಾ ಉಂಟು. ಅವ ಯಾರು ಗೊತ್ತಿಲ್ಲ. ಪದವಿ ಬಾಲಕ ಹೆಚ್ಚು ದೇವ ನುಡಿ ನುಡಿ ಮರೆವಾದ ಬೇಡ ಯಥಾರ್ಥ ಕರ್ಣನ ಕರ್ಣನ್ಯಾರು ಎನ್ನುವ ಹಾಗೆ ನನ್ನೊಳಗೆ ನಾನೇ ಪ್ರಶ್ನಿಸಿಕೊಂಡೆ ಅಂತಾದ್ರೆ ಪದವಿ ಪಾಲಕನಿಂದ ಅಧಿಕ ಎನ್ನುವಂತ ಭಾವ ನನ್ನಲ್ಲಿ ಉತ್ಪತ್ತಿ ಆಗ್ತಾ ಉಂಟು. ಅಂದ್ರೆ ನಮ್ಮಣ್ಣ ಧರ್ಮರಾಯ ಸಿಂಹಾಸನವನ್ನು ಏರದೇ ಇದ್ರು ಅವನನ್ನು ಪದವಿ ಪಾಲಕ ಎನ್ನುವ ಹಾಗೆ ನಾವು ಕಂಡವರು. ಆದ್ದರಿಂದ ನಮ್ಮಣ್ಣ ಧರ್ಮರಾಯನಿಗಿಂತ ಹೆಚ್ಚಿನವನು ಇವನು ಎನ್ನುವಂತ ಭಾವ ನನ್ನೊಳಗಿನಿಂದ ಮೂಡಿ ಬರ್ತಾ ಉಂಟು. ಮಾತ್ರ ಅಲ್ಲ, ಯಾವ ಸಂಬಂಧವು ಏನು ಅನುಬಂಧವು ಕೈ ನಡಗುತ್ತಾ ಉಂಟು. ನೋಡಿದ್ದೆ ಅವನ ಸ್ಥಿತಿಯನ್ನು ನೋಡಿದ್ದೆ. ನೋಡು ಮನದೊಳಗೆ ಬಾಯ ಬಿಡುತ್ತದೆ ಬಾಯ ಬಿಡಿದ ಮನವೇ ಹುಡುಗಾಯ ನೀನಿ ಕರುಣೆ ನೀನಿ ಕರುಣೆ ಮಯದ ಹಾಗೆ ಆಡುತ್ತಾ ಇದ್ದಿ. ತಡ ಮಾಡಬೇಡ, ಒಮ್ಮೆ ನೋಡು ಅವನ ದುಸ್ಥಿತಿಯನ್ನು. ಒಮ್ಮೆ ನೋಡು, ಏನಾಗಿದೆ ಅವನಿಗೆ? ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ. ಯುದ್ಧ ಮಾಡೋಣ ಅಂತ ಹೇಳಿದ್ರೆ ಕರದಲ್ಲಿ ಆಯುಧಗಳಿಲ್ಲ, ಆಯತದ ರಥ ಇಲ್ಲ, ರಕ್ತದ ಮೊದಲು ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಾ ಇದ್ದಾನೆ. ಅಯ್ಯೋ ಎನ್ನುವ ಹಾಗೆ ತೀರಾಡುತ್ತಾ ಇದ್ದಾನೆ. ಅಂತವನಿಗೆ ಬಾಣವನ್ನು ಪ್ರಯೋಗಿಸುವುದಕ್ಕೆ ನೀನು ಆಡುತ್ತಿ ಅಂತಾದ್ರೆ ನೀನೆಷ್ಟು ನಿಷ್ಕರುಣಿಯಾಗಿ ಇಲ್ಲ ದೇವರೇ, ಅವನಲ್ಲಿ ಏನೋ ಒಂದು ಸಂಬಂಧ ಉಂಟು ಎನ್ನುವಂತ ಭಾವ ನನ್ನಲ್ಲಿ. ಆದ್ದರಿಂದ ಅವನ ಮೇಲೆ ಬಾಣವನ್ನು ಪ್ರಯೋಗಿಸುವುದಕ್ಕೆ ನಾನು ಮನ ಮಾಡಲಾರೆ. ಅವನಲ್ಲಿ ಬಂಧುತ್ವ ಕಾಣುತ್ತದೆ. ಕರ್ಣನ ರಥ ಹೂತು ಹೋಗಿದೆ. ಇನ್ನೇನು ಅದನ್ನು ಎತ್ತುವಲ್ಲಿ ಹರಸಾಹಸ ಪಡ್ತಾ ಇದ್ದಾನೆ. ನಿನಗೆ ಅವನ ಬೆನ್ನು ಕಾಣ್ತದೆ. ಅಯ್ಯೋ, ಬೆನ್ನು ಕಂಡ್ರೆ ಅವನ ಬೆನ್ನಲ್ಲ ನನ್ನ ಅಣ್ಣನ ಬೆನ್ನಿನ ಹಾಗೆ ಕಾಣುತ್ತದೆ ದೇವರೇ. ಯಾಕೆಂದ್ರೆ ಧರ್ಮರಾಯನ ಬೆನ್ನನ್ನು ಕಂಡಂತ ಅನುಭವ ನಿನಗಾಗ್ತದೆ. ನಿನಗೆ ಸಹೋದರತ್ವ, ನಿನಗೆ ಕಂಡಂತಹ ಸಹೋದರತ್ವ ಈ ಕಣ್ಣನಿಗೆ ನಿನ್ನಲ್ಲಿ ಯಾಕೆ ಕಾಣಲಿಲ್ಲ? ನೀನೇ ಯೋಚನೆ ಮಾಡು. ಈ ಹಿಂದಕ್ಕಾದ್ರೆ ಅರಗಿನ ಆಲಯಕ್ಕೆ ಬೆಂಕಿ ಕೊಡುವಾಗ ನಿಮ್ಮಲ್ಲಿ ಸಹೋದರತ್ವ ಇವನಿಗೆ ಕಾಣಿಸಲಿಲ್ಲ. ತುಂಬಿದ ಮಹಾಸಭೆಯಲ್ಲಿ ನಿನ್ನ ಅರಸಿಯಾದಂತಹ ದ್ರೌಪದಿಯ ಸೀರೆಯ ಸೆರಗನ್ನು ಸೆಳೆಯುವಂತಹ ಸಂದರ್ಭದಲ್ಲಿ ಚಪ್ಪಾಳೆ ತಟ್ಟಿ ಅಪಹಾಸ್ಯ ಮಾಡಿ ನಗೆ ಬೀರುವಾಗ ಇವನಿಗೆ ನಿಮ್ಮಲ್ಲಿ ಸಹೋದರತ್ವ ಕಾಣಿಸಲಿಲ್ಲ. ಹೆಚ್ಚೇಕೆ ಈ ಹಿಂದಕ್ಕಾದ್ರೆ ಜೂತವನ್ನಾಡುವುದರ ಮೂಲಕವಾಗಿ ಸೋತು ಕಾನನವನ್ನು ಸೇರುವಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಅವನಿಗೆ ಸಹೋದರತ್ವ ಕಾಣಿಸಲಿಲ್ಲ. ನಿನ್ನ ಮಗ ಅನ್ನುವುದಾಗಿ ಹೇಳುವುದಕ್ಕಿಂತಲೂ ನನ್ನ ಅಳಿಯ, ನನ್ನ ಪ್ರೀತಿಯ ಅಳಿಯ ಅಭಿಮನ್ಯು ಕುಮಾರ ಚಕ್ರವ್ಯೂಹವನ್ನು ಸೇರಿ ಬೆಂಕಿಯ ಚೆಂಡಿನ ಹಾಗೆ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ದುಷ್ಟನಾದಂತಹ ಇವನು ಹಿಂಭಾಗದಿಂದ ಬಂದು ಬಿಲ್ಲನ್ನು ಕತ್ತರಿಸಿ ಅವರ ಸಾವಿಗೆ ಕಾರಣೀಕರ್ತನಾದಂತಹ ಇವನಲ್ಲಿ ನಿನಗೆ ಸಹೋದರತ್ವ ಸ್ಪಷ್ಟವಾಯಿತು. ಇವ ದುಷ್ಟನೇ ಹೌದು. ಆದ್ದರಿಂದ ಇದೋ ಗೋರ್ಗಳೆಯನ್ನು
ಧೈರ್ಯ ಸಿರಿದೊಳಗಿ ಶಿವನಾದನ ಗೌರವೇನ ಏನು ಗತಿಯ ಪರಮಗಾದೇವ ಇಲ್ಲಿರುವುದಕ್ಕೆ ಕಾಗದಂತೆನು ಅಳ್ಳಲಿದನು ಕಲಿತನ ಶಿವನ ಶಿವನ ಶಿವ ಸಮರದ ಕೈ ಸೋದರನ ಭುವನೇಶ ಮಮತೆಯುಂಟು ಭುವನರಂದದು ಎಲ್ಲನೂ ಸಲಗಿದನು ಶಿವ ಶಿವ ಎಂತಹ ದಾರುಣವಾದಂತಹ ಅನುಭವವನ್ನು ಉಣ್ಣಬೇಕಾಗಿ ಬಂದಿರಣ ಶಿವನೇ 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 ಕೈ ಸೋತನಲ್ಲ ಸಮರದಲ್ಲಿ ನಾನು ಕೇವಲ ಇಂದು ಕೈಗೊಂಡಂತಹ ಕರ್ನಾಟಕದ ಕಾಳಗದಲ್ಲಿ ಮಾತ್ರ ಜೀವನ ಸಂಗ್ರಾಮದಲ್ಲೇ ಹೀನಾಯವಾದಂತಹ ಒಂದು ಸ್ಥಿತಿಯನ್ನು ನಾನು ಅನುಭವಿಸಿದೆ. ಯಾರಿಗೆ ಏನು ಅಪಚಾರವನ್ನು ಎಸಗಿದ್ದಕ್ಕಾಗಿ ಯಾವ ಅಪರಾಧವನ್ನು ಮಾಡಿದ್ದಕ್ಕಾಗಿ ಕರ್ಣನಿಗೆ ಈ ಸ್ಥಿತಿಯೋ ನನಗರಿವೆ. ನಾನಾಗಿ ರಣಕ್ಷೇತ್ರದಲ್ಲಿ ವಿಜೃಂಭಿಸಿ ಉತ್ಕರ್ಷವನ್ನು ಕಾಣುತ್ತಿರುವಂತಹ ಕಾಲದಲ್ಲಿ ಒಂದೊಂದೇ ಅವಘಡಗಳು ತಾನಾಗಿ ಒದಗಿ ಬಂದು ಎಲ್ಲಿದ್ದನು ಅಶ್ವಸೇನ ನಾಮಕನಾದಂತಹ ಅವನ ವಿರೋಧವನ್ನು ಸಾಧಿಸುವುದಕ್ಕೆ ನನ್ನನ್ನೇ ಮಾಧ್ಯಮವನ್ನಾಗಿ ವಿನಿಯೋಗಿಸುವಂತಹ ಬುದ್ಧಿಯಾದರೂ ಅವನಿಗೆ ಯಾಕೆ ಬಂತು? ಅರ್ಜುನ ವಿರೋಧವನ್ನು ಹೊಂದಿದವರು ಸಹಸ್ರ ಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಹುಡುಕಿದ್ರೆ ಸಿಕ್ಕಿಯ ಹೋಗಿ ಅವರ ಮೂಡಿಗೆಯನ್ನು ಆಶ್ರಯಿಸಬಹುದಿತ್ತಲ್ಲ ಅವನಿಗೆ. ಹೋಗಿ ನನ್ನ ಮೂಡಿಗೆಯಲ್ಲಿ ಏಕಘಾತಿನಿ ಅನ್ನುವಂತಹ ನೆಗಡತೆಯನ್ನು ಹೊಂದಿದ ಆಚಾರ್ಯರಾದಂತಹ ಭಾರ್ಗವರಿಂದ ಪ್ರದತ್ತವಾದ ಸರ್ಪಮುಖಿಯಾದಂತಹ ರುದ್ರಾಸ್ತ್ರದಲ್ಲೇ ಅವನು ಬಂದು ಸೇರಬೇಕು. ವಿಶಿಷ್ಟವಾದಂತಹ ಒಂದು ಸಿದ್ಧಾಸ್ತ್ರ, ಸ್ವಯಂ ಸಾಮರ್ಥ್ಯವನ್ನು ಕಳೆದಂತಹ ಶರಣ, ಅದರಲ್ಲಿ ಮತ್ತೊಂದು ಶಕ್ತಿ ಆವಾಹಿಸಲ್ಪಟ್ಟರೆ ತನ್ನ ಅಭಿಮಾನವನ್ನು ಅದು ಕಳಕೊಡುತ್ತದೆ. ಆಗ ಅದು ನಿಷ್ಪ್ರಯೋಜಕವಾಗಿ ಹೋಗುತ್ತದೆ. ಬ್ರಹ್ಮಾಸ್ತ್ರದಲ್ಲಿ ಬಂಧನಕ್ಕೊಳಗಾದರೆ ಹುರಿಹಗ್ಗದಲ್ಲಿ ಕಟ್ಟಿದಂತೆ ಬ್ರಹ್ಮಾಸ್ತ್ರ ನಿರಸನವನ್ನು ತಾನಾಗಿ ಹೊಂದುತ್ತದೆ. ಪರಶುರಾಮರಿಂದ ಪ್ರದತ್ತವಾದ ಶರವಾದರೆ ಪ್ರಯೋಗಿಸಿದಾಗ ಒಬ್ಬನ ಪ್ರಾಣವನ್ನೇ ಹರಣ ಮಾಡಬಲ್ಲಂತಹ ಶಕ್ತಿಯನ್ನು ಹೊಂದಿದ್ದಾದರೆ ಕ್ಷುದ್ರನಾದಂತಹ ಅಶ್ವಸೇನನ ಸೇರುವಿಕೆಯಿಂದ ಅದರ ಮೌಲ್ಯವೂ ಕುಸಿದು ಹೋಯಿತು. ಅದೇ ನೆಮನದಿಂದ ಸಾರಥ್ಯವೂ ನನ್ನನ್ನು ಗಳಿಸುವುದು. ಶಲ್ಯ ಸಾರಥ್ಯವಾದರೂ ಇಂದಿನ ಸೂರ್ಯಾಸ್ತಮಾನದ ತನಕ ನನಗೆ ಉಳಿಯುತ್ತಿದ್ದರೆ ಪರಶುರಾಮರ ಅನುಗ್ರಹದಂತೆ ನಾನು ಅಜೇಯನಾಗಿ ಉಳಿಯುವುದಕ್ಕಾದರೂ ಅವಕಾಶವಾಗುತ್ತಾಯಿತು. ಹಾಗಿದ್ರೆ ಒಂದೊಂದು ನೆವನ, ಒಂದೊಂದು ನಿಮಿತ್ತ, ಒಂದೊಂದು ಕಾರಣ ಬದುಕಿನಲ್ಲಿ ನಾನು ಹತಪ್ರಭನಾಗುವಂತೆ ಸೋಲಿನ ಅಂಚಿಗೆ ನನ್ನನ್ನು ಎಳೆದು ತಂದು ನಿಲ್ಲಿಸಿದ್ದು ಸುಳ್ಳಲ್ಲ. ಹಾಗಿದ್ದು ಯಾಕೆ ಆಗದೆ ಉಳಿದೀತೆ? ರಣಕ್ಷೇತ್ರದಲ್ಲಿ ಗೆಲುವನ್ನು ಹೊಂದಬೇಕು ಅನ್ನುವಂತಹ ಒಂದೇ ಒಂದು ಮಹತ್ವಾಕಾಂಕ್ಷೆ ವೀರರಾದವರು ಆಚರಿಸಬಾರದೇ ಇದ್ದ ಅನ್ಯಾಯದ ಕ್ರಮಗಳನ್ನಾದರೂ ನಾನು ಈ ರಣಕ್ಷೇತ್ರದಲ್ಲಿ ನಡೆಸಿದೆ. ಸಿಡಿಲ ಮರಿಯಂತೆ ಪ್ರಜ್ವಲಿಸುವ ಬೆಂಕಿಯ ಉಂಡೆಯಂತೆ ರಣಕ್ಷೇತ್ರದಲ್ಲಿ ಅಖಿಲದ ಮಹಾರಥರನ್ನು ತಲೆದೊಡ್ಡಿ ವಿಜೃಂಭಿಸುತ್ತಿದ್ದಂತಹ ಕಂದನಾದ ಅಭಿಮನ್ಯುವಿನ ಉತ್ಕರ್ಷವನ್ನು ತಡೆಯುವುದಕ್ಕೆ ಸಾಮರ್ಥ್ಯ ಸಾಲದೆ ಬೆಂಗಡೆಯಿಂದ ಅವನ ಕರವನ್ನು ಧನವನ್ನು ಕತ್ತರಿಸಿ ಅವನ ಮರಣಕ್ಕೆ ಕಾರಣನಾದಂತಹ ನಾನು ಯುದ್ಧದಲ್ಲಿ ನಿರ್ಣಾಯಕವಾದ ಕಾಲಘಟ್ಟದಲ್ಲಿ ಕೈ ಸೋಲದೆ ಇನ್ನೇನಾಗುವುದಕ್ಕೆ ಸಾಧ್ಯ? ಶಿವನೇ ಶಿವನೇ, ಕೇವಲ ನನ್ನ ಸೋಲಿಗಾಗಿ ನನಗೆ ಕಣ್ಣೀರದು. ಭುವನೇಶನಾದಂತಹ ಸುಯೋಧನ ಅತಿಯಾದಂತಹ ವಾತ್ಸಲ್ಯದಿಂದ ನನ್ನನ್ನು ಬೆಳೆಸಿದ. ಬಹು ದೊಡ್ಡದಾದಂತಹ ನಿರೀಕ್ಷೆಯನ್ನು ನನ್ನಲ್ಲಿ ಇರಿಸಿದ. ಆಪತ್ತಿನ ಕಾಲದಲ್ಲಿ ಆನೆಯಂತೆ ನನ್ನ ಅನುಕೂಲಕ್ಕೆ ಒದಗುವುದಕ್ಕೆ ಇವನು ಸಮರ್ಥ ಅನ್ನುವಂತಹ ನಿರ್ಣಯದಿಂದ ನನ್ನನ್ನು ಸಂರಕ್ಷಿಸಿದ. ಅಂತಃಪುರದ ತನಕವು ಏಕಾಂತದ ಪ್ರವೇಶಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನನ್ನೊಡೆಯನಾದ ಸುಯೋಧನ ಆಟ ಕರ್ಣನ ಕೂಡೆ, ಸಮರಸದೂಟ ಕರ್ಣನ ಕೂಡೆ. ಲೋಕದ ಮಂದಿಗಳೆಲ್ಲ ಮತ್ಸರ ಪಡುವ ಹಾಗೆ ಭೀಷ್ಮ ದ್ರೋಣಾದಿಗಳಿಗೂ ಸಿಗದೇ ಇದ್ದ ಸೌಭಾಗ್ಯವನ್ನು
ಸುಯೋಧನ ಅಂತರಂಗದ ಮಿತ್ರನಾದಂತಹ ಈ ಕರ್ಣನಿಗೆ ಒದಗಿಸಿಕೊಟ್ಟರೆ ಅವನ ಆಪತ್ತಿಗೆ ಅನುಕೂಲನಾಗಿ ಒದಗುವಂತಹ ಅವಕಾಶ ಇಲ್ಲದೆ ಹೋಯಿತಲ್ಲ. ಇಷ್ಟೆಲ್ಲಕ್ಕೂ ಕಾರಣವಾದದ್ದೇನು ನನಗೆ ಚೆನ್ನಾಗಿಯೇ ಗೊತ್ತಿದೆ. ಎನ್ನ ಕುಲವ ಕೃಷ್ಣನು ಎಚ್ಚರಿಸಿ ತಾನೆನ್ನೊಡೆಯನ ಸಂಧಾನಕ್ಕಾಗಿ ಬಂದ ರಣವೀರ್ಯವನ್ನು ಕೈಗೊಂಡು ಹಿಂದಿರುಗುವ ಕಾಲಕ್ಕೆ ಆತ್ಮೀಯತೆಯಿಂದ ಅತಿ ಸನಿಹಕ್ಕೆ ನನ್ನನ್ನು ಕರೆಸಿ ಅಂತರಂಗವನ್ನರ್ಹುವವನಂತೆ ನಟಿಸಿ ನನ್ನದಾದಂತಹ ಜನ್ಮ ರಹಸ್ಯವನ್ನು ಪ್ರಕಟಿಸಿ. ನಾನು ತಿಳಿಯದೇ ಇದ್ದ ವಿಚಾರ ಅಲ್ಲ ಕೃಷ್ಣ ಹೇಳಿದೆ. ಮೊದಲನೇ ದಿವಸ ಸ್ವಪ್ನದಲ್ಲಿ ನನ್ನ ಅಯ್ಯನಾದಂತಹ ಸೂರ್ಯದೇವ ಇದನ್ನು ಆಡಿಯೇ ತೋರಿಸಿ ನಾಳೆ ನಿನ್ನ ಹೆತ್ತಬ್ಬೆಯಾದ ಕುಂತಿ ಬರ್ತಾಳೆ ಎನ್ನುವುದನ್ನು ಸೂಚಿಸಿ. ಆದರೆ ಕೃಷ್ಣಸ್ವಾಮಿ ಪಾಂಡವರ ಕುರಿತಾದ ಮಮಕಾರ ವಾತ್ಸಲ್ಯ ನನ್ನಲ್ಲಿ ಅಧಿಕಗೊಳ್ಳುವ ಹಾಗೆ ವ್ಯವಹರಿಸಿದ್ದನ್ನು ಮಾತ್ರ ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಅದೇ ಕೃಷ್ಣನಲ್ಲಿ ಪರಿಪರಿಯಾಗಿ ಈಗ ಕೇಳಿದನಲ್ಲ, ಯಾರು ಕರ್ಣ ನನ್ನ ಒಡ ಹುಟ್ಟಿದವನು, ಸಂಬಂಧಿಯೋ, ಬಾಂಧವನು, ಹೇಳು, ಮರೆಮಾಚು ಬೇಡ. ಏನು ಹೇಳಿದವ? ಹಂದೆ ಕುಲ ಕೆಡಪ ಸೂತ ಸುತ ನಿಮನಿಗಿನ ಸಂಬಂಧಿ. ಹಾಗಿದ್ರೆ ದೇವನಿದ್ದಂತಹ ಅವಕಾಶವನ್ನು ಮುಂಗೈಯಲ್ಲಿ ತಟ್ಟಿ ಕಡೆದು ನನ್ನದಾದಂತಹ ನಿಲುಮೆಯಲ್ಲೇ ಕಟ್ಟು ಒಡೆದು ದೃಢ ಮನಸ್ಕನಾಗಿ ಸುಯೋಧನನಾಗಿ ಪ್ರಾಣಾರ್ಪಣವನ್ನಾದರೂ ಮಾಡುತ್ತೇನೆ. ಈ ಭಾವದಿಂದ ಒದಗಿ ಬಂದಂತಹ ನನಗೆ ಕೊನೆಗೂ ದೈವ ತಂದಿದ್ದಂತಹ ಪರಿಣಾಮ ಯಾವುದು? ಯುದ್ಧದಲ್ಲಿ ಹೀನಾಯವಾದ ಸೋಲು. ಅಯ್ಯೋ, ತೊಟ್ಟ ಶರವನ್ನು ತೊಡುವುದಕ್ಕೆ ಅಶ್ವಸೇನ ಬಂದಂತಹ ಕಾಲಕ್ಕೆ ನಾನು ಆಶ್ಚರ್ಯವನ್ನು ಹೊಂದಿದ್ದದಕ್ಕೆ. ಅಮ್ಮ ಬೇಡಿದ್ರು, ದೊಡ್ಡಮ್ಮನ್ನು ಬಿಡಬೇಡಮ್ಮ, ಸಂಭವನೀಯವಾದಂತಹ ವಿಷಯವೇ ಅದಲ್ಲ. ಆದರೂ ಆ ಕಾಲಕ್ಕೆ ಯೋಚಿಸಲಿಲ್ಲ. ಆಯ್ತಮ್ಮ ಅಂತ ವಚನಬದ್ಧನಾಗಿ, ಏನು ವಚನಬದ್ಧತೆಯನ್ನು ನಾನು ಹೊಂದಿದ್ರು ಅದೇ ಯುದ್ಧ ಭೂಮಿಯಲ್ಲಿ ನನ್ನ ಸಮ್ಮುಖದಲ್ಲಿ ಗಮನಿಸ್ತದೆ ಎಂದಾಗ ಭವಿಷ್ಯತ್ತನ್ನು ತರ್ಕಿಸುವ ಸಾಮರ್ಥ್ಯ ಇದ್ದವಳೇ ಬುದ್ಧಿದೇವಿ ಅಲ್ಲವೇ? ಭವಿಷ್ಯತ್ತನ್ನು ತೀರ್ಮಾನಿಸುವುದಕ್ಕೆ ಅವಳಿಗೆ ಸಾಮರ್ಥ್ಯವಿಲ್ಲ. ಭವಿಷ್ಯತ್ತನ್ನು ತೀರ್ಮಾನಿಸುವುದಕ್ಕೆ ದೈವಕ್ಕೆ ಮಾತ್ರ ಸಾಧ್ಯ. ಹಾಗಿದ್ದರೆ ಕುಂತಿ ತಾನಾಗಿ ಬಂದದ್ದನ್ನು ದೈವಚೋದಿತವಾಗಿಯೇ ಬಂದಿದ್ದಾಳೆ ಎನ್ನುವುದು ಸ್ಪಷ್ಟ. ನಾನಾ ಕಾರಣದಿಂದಲೂ ಗೆಲುವಿಗಾಗಬಹುದಾದಂತಹ ಸನ್ನಿವೇಶಗಳು ನನ್ನ ಬದುಕಿನಲ್ಲಿ ಒದಗಿದಾಗ ಅದೆಲ್ಲವೂ ನಿವಾರಿಸಲ್ಪಟ್ಟು ನನಗೆ ಸೋಲೆ ಸಾವೇ ನಿಶ್ಚಿತವಾದದ್ದು ಈ ಸಮರ ಕ್ಷೇತ್ರದಲ್ಲಿ ಇರ್ತಾರೆ. ಇನ್ನು ಪುರುಷ ಪ್ರಯತ್ನದಿಂದ ನಾವು ಸಾಧಿಸುವುದಕ್ಕೇನಿಲ್ಲ. ಬಹುದು ಎಲ್ಲವೂ ದೈವ ನಿರ್ಣಯ, ದೈವ ನಿರ್ಣಯ. ಕೃಷ್ಣ ಕೃಷ್ಣ ನಿನ್ನನ್ನೇ ಹುಡುಕಿಕೊಂಡು ಬಂದದ್ದು. ಹೌದೌದು. ಬೇರೆಯವರಲ್ಲಿ ಎಲ್ಲ ಎಲ್ಲಿಯಾದ್ರೂ ದಾನ ಸಿಗ್ತದಂತ ನೋಡಿದೆ. ಎಲ್ಲರೂ ಹೇಳುವುದು ಕೇಳಿದೆ, ದಾನಶೂರ ಕರ್ಣ ಅಂತ ಹೇಳಿ. ಹಾಗಾಗಿ ನನಗೆ ಬೇಕಾದ್ದು ನಿನ್ನಲ್ಲೇ ಸಿಗುವುದೆನ್ನು ಹಾಗೆ ಯೋಚಿಸಿ ಇಲ್ಲಿವರೆಗೆ ಬಂದಿದ್ದೆ. ಅಭಿಮಾನದಿಂದ ಹೇಳಿಕೊಡುತ್ತೇನೆ ಎಂದು ಭಾವಿಸಬೇಕು. ಊರಿನಲ್ಲಿದ್ದಂತಹ ಕಾಲಕ್ಕೆ ದಿನವೊಂದಕ್ಕೆ ಸಹಸ್ರ ಸಂಖ್ಯೆಯ ಬ್ರಾಹ್ಮಣರು ಬಂದು ಕೇಳಿದಾಗ ಎಡಗೈ ಬಲಗೈ ಇದ್ದ ವ್ಯತ್ಯಾಸ ನೋಡದೆ ತೆಗೆದು ಕೊಟ್ಟಂತಹ ಅಭ್ಯಾಸ ಇತ್ತಮ್ಮ ಕರ್ಣ. ಆದರೆ ಘನರಣಾಗ್ರದಲ್ಲಿ ಬರಲು ಏನು ಕೊಡ್ಲಿಕ್ಕೆ ಏನು ಇಲ್ವಾ? ಅಲ್ಲ, ಕೊಡ್ಲಿಕ್ಕೆ ಮನಸ್ಸಿದ್ರೆ ಕೊಡ್ಬಹುದಪ್ಪ. ನಿನಗೆ ಕೊಡ್ಲಿಕ್ಕೆ ಮನಸ್ಸು ಇಲ್ಲ ಅಂತ ಹೇಳ್ಬಹುದಲ್ಲ? ಅಯ್ಯೋ ಅಪಚಾರವಾದೀತು. ಮತ್ತೆ ಮನಸ್ಸು ನನಗಿಂತ ದೊಡ್ಡದಿದೆ, ಆದ್ರೆ ಕೊಡ್ಲಿಕ್ಕೆ ಏನಿಲ್ಲ. ಕೊಡ್ಲಿಕ್ಕೆ ಮನಸ್ಸಿದ್ರೆ ನಾನು ನಿನ್ನಲ್ಲಿ ಇರುವುದನ್ನೇ ಕೇಳ್ತೇನೆ. ನಿನ್ನಲ್ಲಿ ಉಂಟಲ್ಲ, ಅಗೋ ಕಿವಿಯಲ್ಲಿ 2 ಕುಂಡಲಗಳು ಕಾಣಿಸ್ತಾವ. ಕಿವಿಯಲ್ಲಿ 2 ಕುಂಡಲಗಳು ಕಾಣಿಸ್ತಾ ಉಂಟು. ಯಾರು ಹೇಳಿದ್ ನಿಮ್ಗೆ ನನ್ನ ಕಿವಿಯಲ್ಲಿ ಕುಂಡಲ ಉಂಟು ಅಂತ? ಯಾರು ಹೇಳುದಂತದ್ದು? ನನಗೆ ಕಾಣುದಿಲ್ಲ. ಕಾಣಿಸ್ತದೆ ಮತ್ತೆ ನೀನು ಇಟ್ಟುಕೊಂಡು ಇಲ್ಲ ಅಂತೇಳಿ ಯಾಕೆ ಹೇಳು? ನಿನಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳು. ನನ್ನ ಕಿವಿಯಲ್ಲಿರುವ ಕುಂಡಲಗಳು ನಿಮಗೆ ಗೋಚರಿಸ್ತವೆ. ಹೌದು. ವಿಪ್ರದಲ್ಲಿ
ಸುಪ್ರಸನ್ನನೆಂದು ತಿಳಿದು ಶಿಪ್ರಜನ ಪುಣ್ಯನಗನ ವಿಪ್ರನವೀ ಕರ್ಣಕುಂಡಲಗಳು ಗೋಚರಿಸ್ತಾ ಇವೆ. ಎಲ್ಲರಿಗೂ ಗೋಚರಿಸಬಹುದಾದ ಕುಂಡಲಗಳಲ್ಲವಲ್ಲ ನನ್ನ ಕಿವಿಯಲ್ಲಿರುವುದು. ಅದೃಶ್ಯವಾದದ್ದು, ಅದೃಷ್ಟಾಯತ್ತವಾದದ್ದು. ಹುಟ್ಟುವಾಗಲೇ ನನ್ನ ಕಿವಿಗಳಲ್ಲಿ ಅಡ್ಡಿಕೊಂಡು ಬಂದಂತಹ ಕುಂಡಲಗಳು ಅಮೃತದಿಂದಲೇ ಸಿದ್ಧವಾದದ್ದು ಅಂತ ಪ್ರತೀತಿ. ಹೆತ್ತ ತಾಯಿಗೆ ಜನ್ಮ ಕೊಟ್ಟ ತಂದೆಗೆ ಹೊಂದಿದ ನನಗೆ ಬಿಟ್ರೆ ಲೋಕರಕ್ಷಕನಾದ ಶ್ರೀನಾಥನಿಗೆ, ಮಿಕ್ಕ ಯಾರಿಗೂ ಅದು ಕಾಣಿಸದು. ಹಾಗಾದ್ರೆ ಬಂದ ಇವ ಯಾರು? ಅಮ್ಮ ಬರ್ಲಿಕ್ಕಿಲ್ಲ, ಅಪ್ಪ ಮೇಲೇ ಇದ್ದಾರೆ. ಸರಿ, ಏನು ಕೊಡಲಿ ಬ್ರಾಹ್ಮಣರೇ ಕೇಳಿದವ. ಕೊಡಲಿ ಬ್ರಾಹ್ಮಣ ಪರಶುರಾಮಾಚಾರ್ಯರಾಗಿ ನನಗೆ ಆಶೀರ್ವದಿಸಿದವ, ವಿದ್ಯೋಪದೇಶ ಮಾಡಿದವ. ಈಗ ಕೃಷ್ಣನಾಗಿ ಬಂದು ನನ್ನ ಬದುಕು ಮುಗಿಸುವುದಕ್ಕೆ ಸಿದ್ಧನಾಗಿದ್ದಾನೆ ಅನ್ನುವುದು ಸ್ಪಷ್ಟ. ಬ್ರಾಹ್ಮಣ ರೂಪಿನಿಂದ ಬಂದಿದ್ದಾನೆ. ನನ್ನ ಕುಂಡಲದ ಮೇಲೆ ಕಣ್ಣು ಬಿತ್ತಲ್ವ? ಮನಸ್ಸು ಇಲ್ಲದಿದ್ರೆ ಬೇಡ. ನಿಮ್ಮ ಕಣ್ಣು, ಬ್ರಾಹ್ಮಣರ ಕಣ್ಣು ಬಿದ್ದದ್ದು ನಮಗೆ ಬೇಡ. ನನಗೆ ಬೇಡ. ಹರಿದು ಕೊಟ್ಟದ್ದು ಕಿವಿಯಿಂದ. ಕಿವಿ ಹರಿದಾಗಿದೆ, ರಕ್ತ ಸೋರ್ತಾ ಇದೆ, ಕಿವಿ ಹರಿದಾಗಿದೆ. ನನಗೆ ಹಾಗೆ ಕೊಟ್ರೆ ಬೇಡ. ನೀನೆಂತದ್ದು ಭಿಕ್ಷೆ ಕೊಡುವುದ? ಎಂತ ನನಗೆ ಸಾಲ ಕೊಡುವುದ ನೀನು? ಬ್ರಾಹ್ಮಣರ ಹತ್ರ ವ್ಯವಹಾರ ಉಂಟಲ್ಲ, ದಾನ. ದಾನ ಹೌದು. ದಾನ ಹೇಗೆ ಮಾಡುದು? ನಿನ್ಗೆ ಎಷ್ಟು ದಾನ ಮಾಡಿದವನಿಗೆ ನಿನ್ನೆ ದಾನ ಹೇಗೆ ಮಾಡುವುದು ಅಂತೇಳಿ ಗೊತ್ತಿಲ್ವ ನಿನಗೆ? ದಾನ ಹಾಗೆ ಕೊಟ್ರೆ ದಾನ ಆಗ್ತದ? ಇದನ್ನು ನಮ್ಮ ಮುಂದೆ ಹಿಡಿದುಕೊಳ್ಳುದು. ಹಾಗೆ ಕೊಟ್ರೆ ಆಗುದಿಲ್ಲ. ಧಾರ ಎರೆದು ಕೊಡಬೇಕು. ಹಾಗೆ ಕೊಟ್ರೆ ಮಾತ್ರ ನಾ ತಗೊಳ್ಳಿಲ್ಲ. ಬೇಡ. ಆಯ್ತು, ಅದಕ್ಕೆ ಕೆಮ್ಮುವುದೆಲ್ಲ ಬೇಡ. ದಾನಕ್ಕೆ ಧಾರೆಯೇ ಪ್ರಧಾನ. ಅದು ತಿಳಿಯದೇ ಇದ್ದವಲ್ಲ ನಾನು. ಆದ್ರೆ ಆಪದ್ಧರ್ಮ ಅನ್ನುವುದೊಂದಿದೆ. ಈಗ ಆಚರಿಸಬೇಕಾದ ಧರ್ಮವನ್ನಾದರೂ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಬಿಡಬೇಕಾಗಿ ಬರ್ತದೆ. ಅಂತಹ ಸನ್ನಿವೇಶದಲ್ಲಿ ಅಧರ್ಮ ಆಗ್ತದೆ ಎನ್ನುವುದನ್ನು ಯೋಚಿಸಲಿಕ್ಕಿಲ್ಲ. ಮಾಡಬೇಕಾದ ಕರ್ತವ್ಯವನ್ನು ಮೊದಲಾಗಿ ಮಾಡಬೇಕು, ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಈಗ ಧಾರೆ ಹೊಯ್ಯದೆ ದಾನ ಮಾಡಿದರ ದೋಷಕ್ಕೆ ಬರಬಹುದಾದ ಪ್ರಾಯಶ್ಚಿತ್ತ ಬದುಕಿ ಉಳಿದರೆ ನಾಳೆ ನಾನು ಮಾಡಿಯೇನು, ಅದು ಪ್ರಶ್ನೆ ಬೇರೆ. ಈಗ ಇಲ್ಲಿ ನೀರಿಲ್ಲದೆ ಇರುವಲ್ಲಿ ಧಾರೆ ಹೊಯ್ಯುವುದಿಲ್ಲ. ನೀರು 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 ಇಲ್ಲ. ಯಾರು ಹೇಳಿದ್ದು ನೀರಿಲ್ಲ? ಕುದುರೆಗಳಿಗೆ ಕುಡಿಲಿಕ್ಕೆ ನೀರು ಸಿಕ್ಕುವುದಿಲ್ಲ. ಮೊನ್ನೆ ಅರ್ಜುನ ನೀರು ಇಟ್ಟುಕೊಂಡು ಇಲ್ಲ ಅಂತ ಹೇಳ್ಬಾರ್ದು. ಮತ್ತೆ ನಿನಗೆ ಮನಸ್ಸಿಲ್ಲ ಅಂತ ಹೇಳುದು. ನಾವು ಬಿಟ್ಟು ಹೋಗ್ತೇನೆ ಬೇಕಿದ್ರೆ. ನೀರು ಇಟ್ಟುಕೊಂಡು ಇಲ್ಲ ಅಂತ ಹೇಳ್ಬಾರ್ದು. ಅಲ್ಲ, ನನ್ನ ಕಿವಿಯಲ್ಲಿರುವ ಕುಂಡಲ ಕಾಣಿಸ್ತೇನೆ ನಿಮಗೆ. ಕುರುಕ್ಷೇತ್ರ ಭೂಮಿ ಕಾಣುವುದಿಲ್ವಾ? ಇದು ನೀರಿದ್ದ ಭೂಮಿಯ. ಇಲ್ಲಿ ರಕ್ತವಿರುವುದು ಅದು ಬೇರೆ ವಿಷಯ. ನೀನು ನೀರಿಲ್ಲ ಅಂತ ಹೇಳಿ ಅಂದ್ರೆ ಒಳಗೆ ಉಂಟು, ಅಂತರ್ಜಲ ಉಂಟು. ಈಗ ಮೊನ್ನೆ ಅರ್ಜುನ ಬಾಣ ಪ್ರಯೋಗ ನೀರು ತರಿಸಿದ್ದಾನೆ. ನೀನು ಅಷ್ಟು ಕಷ್ಟ ಪಡಬೇಕು ಅಂತಿಲ್ಲ. ಅದಕ್ಕಿಂತ ಸುಲಭದಲ್ಲಿ ಸಿಗುವ ನೀರು ನಿನ್ನ ಎದೆಯೊಳಗೆ ಅಮೃತ ಕಲಶ ಇಲ್ವ? ಅಮೃತ ಕಲಶ ಇಲ್ವ? ಆಗಲಿ, ನನ್ನ ಎದೆಯೊಳಗೆ ತುಂಬಿರುವುದೇನು ಅನ್ನುವುದನ್ನು ನೀವು ನಿರ್ಣಯಿಸಬಲ್ಲಿರಾದರೆ ಅದನ್ನು ಕಿತ್ತುಕೊಡುವಲ್ಲಿ ನನಗೆ ಯಾವ ಲೋಭವೂ ಇಲ್ಲ. ಒಂದು ಸಮಾಧಾನ, ಸಂತೃಪ್ತಿ ಸಿಕ್ಕಿತು. ಯಾವ ಕಾರಣದಿಂದ ನಾನು ಈ ಪ್ರಪಂಚದಲ್ಲಿ ಹುಟ್ಟಿದನೋ, ಯಾಕೆ ಬದುಕಿದನೋ, ಹೇಗೆ ಸಾಯ್ತೇನೋ ಅದು ಪ್ರಧಾನ ಅಲ್ಲ. ಆದರೆ ಬದುಕಿದ್ದಷ್ಟು ದಿನ ಅಂತರಂಗವನ್ನು ಎಷ್ಟು ಶುದ್ಧವಾಗಿರಿಸಿಕೊಂಡಿದ್ದೇನೆ ಎನ್ನುವುದೇ ಮುಖ್ಯವಾಗಿದೆ. ಪ್ರತಿಯೊಬ್ಬರೂ ಬೆರಳೆತ್ತಿ ತೋರಿಸಿದರು, ನಂಜಿನ ಹೃದಯದವ, ನಂಜಿನ ಹೃದಯದವ, ಇನ್ನೊಬ್ಬರ ಉತ್ಕರ್ಷ ನೋಡಿದರೆ ಆಗುವುದಿಲ್ಲ, ಹೀಗೆ ಆಕ್ಷೇಪಿಸಿದರು. ಆದರೆ ನೀವು ಆಡಿದರಲ್ಲ, ಎದೆಯಲ್ಲಿ ಬಹಳ ಇಲ್ಲದೆ ಇದ್ರು ಇರುವುದಷ್ಟಾದರೂ ಅಮೃತವೇ ಹೌದು. ಕರ್ಣನಲ್ಲಿ ಸಮಾಧಾನ ಆಯಿತು. ಆಯುಧದ ಮನೆಗೆ ಎದೆಯನ್ನು ಸೇರಿ ನಿನ್ನ ದಾನಶೂರತ್ವಕ್ಕೆ ಮೆಚ್ಚಿದೆ. ನಾನು ಯಾರು ಅಂತ ಗೊತ್ತಾಗಿಲ್ಲ. ಮುಂದಿರುವಂತಹ ರಥದಲ್ಲಿ ನೋಡು. ಪ್ರಯೋಗಿಸು. ಅಂಜನಾಸ್ತ್ರವನ್ನು ಪ್ರಯೋಗಿಸುವುದರ ಮೂಲಕವಾಗಿ ಕರ್ಣನ ನಾಶವಾದದ್ದು ಹೌದು. ಹಾಗಿದ್ರೆ ಕುರುಕ್ಷೇತ್ರ ಮಹಾಸಮರದ 17ನೇ ದಿನದ ಯುದ್ಧ ಕರ್ಣನ ನಾಶದಲ್ಲಿ ಮುಕ್ತಾಯವಾಯಿತು ಅನ್ನುವುದು ಸತ್ಯ. ನೀನು ಆಡಿದಂತಹ ಮಾತಿನಂತೆ ಉದಿಸಿದ ಸೂರ್ಯ ಅಸ್ತಮಿಸುವುದರ ಒಳಗಾಗಿ
ಕರ್ಣನ ಅಳಿವಾಯಿತು. ಹಾಗಿದ್ರೆ ಇದರ ಅರ್ಥ ಎಂತ? ಸಂತೋಷಗೊಂಡಂತಹ ದೇವತೆಗಳು ಸುಮವೃಷ್ಟಿಯನ್ನೇ ಸುರಿಸ್ತಾ ಇದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತಃ. ಸತ್ಯ ಧರ್ಮ ನಿಷ್ಠೆಯಿಂದ ಯಾರು ತನ್ನ ಜೀವನವನ್ನು ಸಾಗಿಸ್ತಾರೋ ಅಂಥವನನ್ನು ಧರ್ಮವೇ ರಕ್ಷಿಸ್ತದೆ ಎನ್ನುವುದಕ್ಕೆ ಪುಣ್ಯಪ್ರದವಾದಂತಹ ಕಥಾನಕ. ಕಾಳಗ